ಐ ಆಮ್ ವೆರಿ ಇನ್ಸ್ಪೈರ್ಡ್ ಬೈ ರವಿ ಬೆಳಗೆರೆ. ರವಿ ಬೆಳಗೆರೆ ಅವ್ರ ಹತ್ರ ನಾನು ಬಹಳ ಕಡಿಮೆ ದಿನಗಳ ಕಾಲ ಕೆಲಸ ಮಾಡಿದೆ, ಜಸ್ಟ್ 2-3 ವೀಕ್ಸ್ ಅಷ್ಟೇ ಸರ್. ನಾನು ಆ ಮನುಷ್ಯನ ಹತ್ರ ಮತ್ತೆ ಕೆಲಸ ಮಾಡಲಿಲ್ಲ. ಎಲ್ಲರೂ ಹೇಳ್ತಾರೆ ಪತ್ರಿಕೋದ್ಯಮದಲ್ಲಿ ರವಿ ಬೆಳಗೆರೆ ಅಂತ ಮೀರಿಸೋ ವ್ಯಕ್ತಿ ಯಾರೂ ಇಲ್ಲ ಅಂತ. ನಾನು ರವಿ ಬೆಳಗೆರೆ ಅವ್ರ ಹತ್ರನೇ ಇದ್ದು ಅವ್ರ ಹತ್ರನೇ ಕೆಲಸ ಕಲಿತು ಅವ್ರನ್ನೇ ಮೀರಿಸಿ 3ನೇ ವಾರಕ್ಕೆ ಎಕ್ಸಿಟ್ ಆದೆ ಅಲ್ಲಿಂದ. ಹೆಸರು ಮಾಡಬೇಕು ಅಲ್ಲ, ಮನೇಲಿ ಗಾಂಧಿನೇ ಇದ್ರು ಅವ್ರ ಮನೆಗೆ. ಹಾ, ಗಾಂಧಿ ನಮ್ಮ ಮನೆ ಗೂಡ್ಸೇನೆ ಹುಟ್ಟಿದ್ದಾರ್ರಿ. ಅವ್ರ ಮನೆ ಗಾಂಧಿ ರೀ, ನಮ್ಮ ಮನೆ ಗೂಡ್ಸೆ ರೀ. ಒಂದು ವಿಪರ್ಯಾಸ ಏನಂದ್ರೆ ನಾನೆಲ್ಲ ದುಡ್ದು ನನ್ನ ಜೀವನದಲ್ಲಿ ಎಲ್ಲ ಕಳೆದು ಸ್ನೇಹಿತರ ಜೊತೆ ಮೋಜು ಮಸ್ತಿ ಮಜಾ 5 ಸ್ಟಾರು 3 ಸ್ಟಾರು ಫ್ಲೈಟು ಫಾರಿನ್ನು ಬೇಕಾದ ಜೀವನದಲ್ಲಿ ನೋಡಿ ಆದ್ಮೇಲೆ ನನಗೆ ಸಿಕ್ಕಂತ ಮುತ್ತು ಅಂದ್ರೆ ಇದು. ಅಷ್ಟೊತ್ತಿಗೆ ನನ್ನ ಹತ್ರ ಎಲ್ಲ ದುಡ್ದು ಎಲ್ಲ ಕಳೆದಿದೆ. ಅಷ್ಟೊತ್ತಿಗೆ ಒಂದು 3 ಕೋಟಿ ದುಡ್ಡು 3 ಕೋಟಿ ಕಳೆದಿದ್ದೆ ನಾನು ಅನ್ಕೊಂಡಿದ್ದೆ ಸರ್, ನೀವು ಹೇಳಿದ್ರಲ್ಲ ಹಾಯಾಗಿ ಕುಳಿತರು ನೀನು ರಾಣಿಯಾಗಿ, ಆ ಥರ ಹುಡುಗ ಸಿಗ್ಬೇಕಂತ ಅನ್ಕೊಂಡಿದ್ದೆ. ಅದು ನನ್ನ ಆಪೋಸಿಟೇ ಆಯಿತು. ಬಟ್ ಅದು ಒಂದು ರೀತಿ ಒಳ್ಳೇದೇ ಆಯಿತು. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಏನು ಅದೃಷ್ಟವಂತರು ಸರ್ ನೀವು. ಯಾಕೆ ಸರ್, ಏನಾಯ್ತು? ಇಷ್ಟೊತ್ತವ್ರ ಕತೆ ಕೇಳ್ತಾ ಇದ್ದೆ. ಒಂದು 20 ರೂಪಾಯಿ ಊಟನ ಎಂಜಾಯ್ ಮಾಡುವಂಥ ಒಂದು ಹುಡುಗಿ, ಹೌದು, ಮತ್ತು ಬರೀ 100 ರೂಪಾಯಿ ಸಂಬಳದಲ್ಲಿ 150 ರೂಪಾಯಿ ಒಂದು ಬರವಣಿಗೆಯಲ್ಲಿ ದೊಡ್ಡದೊಂದು ಪ್ರಪಂಚಕ್ಕೆ ಸಾಕಾಗುವಷ್ಟು ಖುಷಿ ಕೊಟ್ಟ ಹುಡುಗಿ, ಆಮೇಲೆ ದೊಡ್ಡ ಕನಸುಗಳಿರ್ತಕ್ಕಂಥ ಹುಡುಗಿ ನಿಮ್ಮ ಬಾಳ್ನಲ್ಲಿ ಬಂದು. ಅದು ಡೆಡ್ ಆಪೋಸಿಟ್ ಸರ್. ನನ್ನ ಇವ್ರ ಕ್ಯಾರೆಕ್ಟರ್ ಏನು ಕೇಳಿದ್ರಲ್ಲ, ಎಷ್ಟೊತ್ತು ಏನು ಕತೆ ಕೇಳಿದ್ರಲ್ಲ, ಅದ್ರ ಪ್ಯೂರ್ ಡೆಡ್ ಆಪೋಸಿಟ್. ನಾನು ದುಡ್ಡಿಗೆ ಲೆಕ್ಕ ಇಟ್ಟವನಲ್ಲ, ದುಡ್ಡನ್ನ ಹೆಂಗೆ ಬೇಕಂಗೆ ಖರ್ಚು ಮಾಡಿ ಬದುಕ್ದವನು. ಲಕ್ಷಗಟ್ಟಲೆ ದುಡ್ದು ಲಕ್ಷಗಟ್ಟಲೆ ಖರ್ಚು ಮಾಡಿ ಬದುಕು ಅಂತ ಬಂದಾಗ ಆಯ್ಕೆ ಮಾಡ್ಕೊಂಡಿದ್ದು. ಯಾಕೆಂದರೆ ಬದುಕಿನ ಎಥಿಕ್ಸ್ಗಳು ಇರ್ತಾವಲ್ಲ ಸರ್, ಗಂಡು ಮಕ್ಕಳಿಗೆ ಆ ಎಥಿಕ್ಸಿಗೆ ಬರಬೇಕು ಅಂತಂದರೆ ಒಂದು ಮದುವೆ ಆಗಬೇಕು ಸರ್. ಗಂಡು ಮಕ್ಕಳಿಗೆ ದುಡ್ಡಿನ ವ್ಯಾಲ್ಯೂ ಗೊತ್ತಾಗಬೇಕು, ಜೀವನದ ವ್ಯಾಲ್ಯೂ ಗೊತ್ತಾಗ್ಬೇಕಂದ್ರೆ ಒಂದು ಮದುವೆ ಆದ್ರೇನೆ ಸಾಧ್ಯ, ಇಲ್ಲಾಂದ್ರೆ ಅದು ಸಾಧ್ಯನೇ ಇಲ್ಲ ಇವತ್ತು ಪ್ರಪಂಚದಲ್ಲಿ, ಈಗಿನ ಜನ್ರೇಷನಲ್ಲಿ ಜೆನ್ಸಿ 5 ಎಸ್ಪೆಷಲಿ. ಸೊ ಅದಕ್ಕೆ ನಾನು ಇವಳನ್ನ ಸೆಲೆಕ್ಷನ್ ಮಾಡ್ಕೊಂಡೆ. ಎಲ್ಲರೂ ನಮ್ಮ ಫ್ಯಾಮಿಲಿಯವರೆಲ್ರಿಗೂ ಏನು ಭಾಳ ತ್ರಿಪುರ ಸುಂದರಿ ಅಂತ ಮದುವೆ ಅದು ಅವಳನ್ನ, ಏನು ಇಷ್ಟ ಆಯ್ತು ನಿನಗೆ? ಒಳ್ಳೆ ಹಳ್ಳಿ ಹುಡುಗಿ ಇದ್ದಂಗೆ ಅದಾಳೆ, ಓದಿದ್ದಾಳೆ, ಎಲ್ರಿಗೂ ಇಷ್ಟ, ಹೈಲಿ ಎಜುಕೇಟೆಡ್, ಬಟ್ ಏನು ಚೆನ್ನಾಗಿದ್ದಾಳೆ ಅಂತ ಅವಳು ಮದುವೆ ಅದು. ಅವಳು ಏನು ಚೆನ್ನಾಗಿಲ್ಲದೆ ಬೇಡಪ್ಪ, ಅವಳಿಗೆ ಜೀವನ ಏನಂತ ಅರ್ಥ ಆಗೈತಲ್ಲ, ನನಗೆ ಅರ್ಥ ಮಾಡಿಸಿದ್ದಾಳೆ, ಅಷ್ಟು ಸಾಕು ನನಗೆ ಜೀವನ. ಈಕೆ ಏನು ಹೇಳಿದ್ಲಲ್ಲ, 10 ರೂಪಾಯಿ 20 ರೂಪಾಯಿ ಸಂಪಾದನೆ ಮಾಡಿ ಪತ್ರಿಕೋದ್ಯಮದಲ್ಲಿ ನಾನು ಬದುಕಿದ್ದೆ ಅಂತ. ನಾನು ಅದೇ ಪತ್ರಿಕೋದ್ಯಮದಲ್ಲಿ ಅಷ್ಟೇ ಆರ್ಟಿಕಲ್ಸ್ನ ಮಾಡಿ ನಾನು ಲಕ್ಷಗಟ್ಟಲೆ ಸಂಪಾದನೆ ಮಾಡಿದ್ದೆ. ಡೆಡ್ ಅಪೋಸಿಟ್. ಅದೇ ನಾನು ಹೇಳಿದ್ದು. ನಾವು ಹೆಸರಿಗೋಸ್ಕರ ಪತ್ರಿಕೋದ್ಯಮಕ್ಕೆ ಬಂದಿದ್ದೆ ಸರ್. ಇವರು ದುಡ್ಡಿಗೋಸ್ಕರ ಪತ್ರಿಕೋದ್ಯಮಕ್ಕೆ ಬಂದಿದ್ದೆ. ಟು ಬಿ ಆನೆಸ್ಟ್ ಒಪ್ಕೋತಾ ಇದ್ದಾರೆ ಸರ್. ನನ್ನ ಹೆಸರು ಐ ಆಮ್ ವೆರಿ ಇನ್ಸ್ಪೈರ್ಡ್ ಬೈ ರವಿ ಬೆಳಗೆರೆ. ರವಿ ಬೆಳಗೆರೆ ಅವ್ರ ಹತ್ರ ನಾನು ಬಹಳ ಕಡಿಮೆ ದಿನಗಳ ಕಾಲ ಕೆಲಸ ಮಾಡಿದೆ, ಜಸ್ಟ್ 2-3 ವೀಕ್ಸ್ ಅಷ್ಟೇ ಸರ್. ನಾನು ಆ ಮನುಷ್ಯನ ಹತ್ರ ಮತ್ತೆ ಕೆಲಸ ಮಾಡಲಿಲ್ಲ. ಎಲ್ಲರೂ ಹೇಳ್ತಾರೆ ಪತ್ರಿಕೋದ್ಯಮದಲ್ಲಿ ರವಿ ಬೆಳಗೆರೆ ಅಂತ ಮೀರಿಸೋ ವ್ಯಕ್ತಿ ಯಾರೂ ಇಲ್ಲ ಅಂತ. ನಾನು ರವಿ ಬೆಳಗೆರೆ ಅವ್ರ ಹತ್ರನೇ ಇದ್ದು ಅವ್ರ ಹತ್ರನೇ ಕೆಲಸ ಕಲಿತು ಅವ್ರನ್ನೇ ಮೀರಿಸಿ 3ನೇ ವಾರಕ್ಕೆ ಎಕ್ಸಿಟ್ ಆದೆ ಅಲ್ಲಿಂದ. ಮೀರಿಸಿ ಅಂದ್ರೆ ಅರ್ಥ ಏನು? ಮೀರಿಸಿ ಅಂದರೆ ಅವರ ಸ್ಟೋರೀಸ್ಗಳನ್ನ ನಾನು ಫಾಲೋ ಅಪ್ ಮಾಡಿದೆ. ಅವರು ದುಡಿಮೆ ಅನ್ನೋದನ್ನ ಹೇಗೆ ಮಾಡ್ತಾರೆ ಆ ಸ್ಟೋರೀಸಿಂದ ಅನ್ನೋದು ಬೇಗ ಕಲಿತೆ. ಅದು ಹೇಳಿ ಮೀರಿಸೋದಂದ್ರೆ ತಪ್ಪಾಗ್ಬಿಡುತ್ತೆ. ಅಂದರೆ ಬಹಳ ಜನ ಏನಂದರೆ ಪತ್ರಿಕೋದ್ಯಮದಲ್ಲಿ ಬಂದು ಒಂದು ನೆಲೆ ಕಂಡ್ಕೊಳ್ಳೋದಕ್ಕೆ, ಒಂದು ನಿಂತ್ಕೊಳ್ಳೋದಕ್ಕೆ ತುಂಬ ಟೈಮ್ ಬೇಕು. ಆಮೇಲೆ ಇಲ್ಲಿ ಕಾಂಪಿಟೇಷನ್ ಜಾಸ್ತಿ. ಇದು ತುಂಬ ಕಡಿಮೆ ಜನರು ಇರುವಂತಹ ಒಂದು ಫೀಲ್ಡು ಸರ್. ನೀವು ನೋಡಿ, ಇಡೀ ಕರ್ನಾಟಕದಲ್ಲಿ ಪತ್ರಕರ್ತರು ಅಂತ ತಗೊಂಡ್ರೆ ನಮ್ದೊಂದು KUWJ ಅಂತಿದೆ, ಕರ್ನಾಟಕ ಯೂನಿಯನ್ ಆಫ್ ವರ್ಕಿಂಗ್ ಜರ್ನಲಿಸ್ಟ್ ಅಂತ ಹೇಳ್ಬಿಟ್ಟು. ಮ್ಯಾಕ್ಸಿಮಮ್ ನಿಮ್ಗೊಂದು 10,000 ಜನ ಸಿಗ್ತಾರೆ ಸರ್. ಸರ್ ನಿಮ್ಗೆ IT ಫೀಲ್ಡ್ಗೆ ಹೋದ್ರೆ ಕರ್ನಾಟಕದಿಂದ ಏನಿಲ್ಲ ಅಂದ್ರೂ 1-1.5 ಕೋಟಿ ಇಂಜಿನಿಯರ್ ಸಿಗ್ತಾರೆ, ಹೌದಾ? ನೀವು ವೆಲ್ಡಿಂಗ್ ಮಿಷಿನ್ ಅದು ಇದು ಪ್ಲಂಬಿಂಗು ಫ್ಯಾಬ್ರಿಕೇಶನ್ ವರ್ಕ್ ಮಾಡ್ತಾರೆ ಅಂದರೆ ಏನಿಲ್ಲ ಅಂದರೆ 2 ಲಕ್ಷ ಜನ ಸಿಗ್ತಾರೆ ನಿಮಗೆ ಇಡೀ ಕರ್ನಾಟಕದಲ್ಲಿ, ಹೌದಾ? ನಿಮಗೆ ರಿಪೇರಿ ಅವ್ನು ತೊಗೊಂಡ್ರು 1 ಲಕ್ಷ ಜನ ಸಿಗ್ತಾರೆ, ಸೈಕಲ್ ಶಾಪ್ ಹುಡುಕಿದ್ರು 1 ಲಕ್ಷ ಜನ ಸಿಗ್ತಾರೆ ನಿಮಗೆ ಇಡೀ ಕರ್ನಾಟಕದಲ್ಲಿ. ಆದರೆ ಅತಿ ಕಡಿಮೆ ಜನಸಂಖ್ಯೆ ಇರುವಂತಹ ಒಂದು ಫೀಲ್ಡ್, ಒಂದು ಪ್ರೊಫೆಷನ್ ಯಾವುದಾದ್ರೂ ಇದೆ ಅಂದರೆ ಅದು ಪತ್ರಿಕೋದ್ಯಮ. ಬರೀ ಕೆಲವೊಂದಷ್ಟು ಜನ, ನೀವು ಎಣಿಸ್ಕೊಂಬಂದು ಲೆಕ್ಕ ಹಾಕಿದರೆ 10,000 ಜನ. ಬಟ್ ಆದರೂ ಎಲ್ರಿಗೂ ಚಿರಪರಿಚಿತ ಇರ್ತಾರೆ. ಹೌದು. ಮತ್ತು ಆಮೇಲೆ ಇಡೀ ಕಾನೂನು ಸುವ್ಯವಸ್ಥೆಯನ್ನು, ಇಡೀ ಸಮಾಜವನ್ನು ಎದುರಿಸಿ ನಿಂತ್ಕೊಳ್ಳುವಂತಹ ಧೈರ್ಯ ಇರೋದು ಒಂದೇ ಒಂದು ಪ್ರೊಫೆಷನಿಗೆ, ದಟ್ ಈಸ್ ಜರ್ನಲಿಸಮ್. ಆ್ಯಂಡ್ ದಟ್ ಈಸ್ ಅ ಪವರ್ ಆಫ್ ಪೆನ್. ಸೊ ಇವಳು ಇಷ್ಟೊತ್ತು ಹೇಳಿದ ಕತೆ ಹೆಂಗಪ್ಪ ಅಂದರೆ, ಇವಳು ಹೆಸರು ಮಾಡಬೇಕು. ಅಲ್ಲ, ಮನೇಲಿ ಗಾಂಧಿನೇ ಇದ್ರು ಅವ್ರ ಮನೆಗೆ. ಹಾ, ಗಾಂಧಿ ನಮ್ಮ ಮನೆ ಗೂಡ್ಸೇನೆ ಹುಟ್ಟಿದ್ದಾರ್ರಿ. ಅವ್ರ ಮನೆ ಗಾಂಧಿ ರೀ, ನಮ್ಮ ಮನೆ ಗೂಡ್ಸೆ ರೀ.
ಹೆಂಗೆ ನನ್ ನೋಡಿ ಇದು ಹೆಂಗ್ ಬೇರೆ ಆಯ್ತಿದೆ ಹಿಂಗೆ ತದ್ವಿರುದ್ಧ. ಸರ್ ಅದು ಹೆಂಗಾಯ್ತು ಅಂದ್ರೆ ಬ್ರಹ್ಮಗಂಟಲ್ ಜೊತೆ ಆಗಿದ್ದು ಸರ್. ಬ್ರಹ್ಮಗಂಟ ಅಂತ ಒಂದು ಸೀರಿಯಲ್ ಬಂತು ಸರ್. ಅದ್ರಲ್ಲಿ ಫಸ್ಟ್ ಮೀಟ್ ಆಗಿದ್ದು, ಬಟ್ ಅದಕ್ಕಿಂತ ಹಿಂದೆ ಇವರು ನನ್ನ ಬರವಣಿಗೆ ನೋಡಿ ಒಳ್ಳೆ ಪತ್ರಕರ್ತೆ. ನಾನು ನಿಮ್ದು ಹಳೆ ಫೋಟೋ ಕೊಡ್ತೀನಿ ರೀ, ಹಳೆ ಫೋಟೋ ಕೆಲಸ ಹಾಕಿ. ಮಾಡೋಣಪ್ಪ, ಈ ಕಾರ್ ತೋರಿಸ್ಬಿಡಿ, ಮಜಾ ಇದೆ ಕತೆ. ಅಲ್ಲಿ ಹೋಗಿ ಓಕೆ ಬನ್ನಿ ಕೊಡಿ, ಇವ್ರಿಗೆ ಕೊಡಿ, ಮೈಕ್ ಕೊಡಿ ಸರ್. ಈ ಕಾರು ನಾವು ಯಾವಾಗ ನಮ್ಮ ಹತ್ರ ಕಾರೇ ಇರ್ಲಿಲ್ಲ ಮದುವೆ ಸ್ಟಾರ್ಟಿಂಗ್ ಅಲ್ಲಿ. ಫಸ್ಟ್ ಇಯರ್ ಆನಿವರ್ಸರಿ ಕಾರ್ ತಗೋಬೇಕು ಅಂತ ಹೇಳಿ ತಗೊಂಡಿದ್ದೆ. ಅವಾಗ ಯಾವ ಕಾರ್ ತಗೊಂಡಿದ್ದ ಆಕಾಶ್? ಒಂದು ವಿಪರ್ಯಾಸ ಏನಂದ್ರೆ ನಾನೆಲ್ಲ ದುಡ್ದು ನನ್ನ ಜೀವನದಲ್ಲಿ ಎಲ್ಲ ಕಳೆದು ಸ್ನೇಹಿತರ ಜೊತೆ ಮೋಜು ಮಸ್ತಿ ಮಜಾ, 5 ಸ್ಟಾರು 3 ಸ್ಟಾರು ಫ್ಲೈಟು ಫಾರಿನ್ನು ಬೇಕಾದ ಜೀವನದಲ್ಲಿ ನೋಡಿ ಆದ್ಮೇಲೆ ನನಗೆ ಸಿಕ್ಕಂತ ಮುತ್ತು ಅಂದ್ರೆ ಇದು. ಅಷ್ಟೊತ್ತಿಗೆ ನನ್ನ ಹತ್ರ ಎಲ್ಲ ದುಡ್ದು ಎಲ್ಲ ಕಳೆದಿದೆ. ಅಷ್ಟೊತ್ತಿಗೆ ಒಂದು 3 ಕೋಟಿ ದುಡ್ಡು, ಒಂದು 3 ಕೋಟಿ ಕಳೆದಿದ್ದೆ. ಕಾರ್ ತಗೊಂಡಿದ್ದು ಹೇಳ್ತೀವಿ ಸರ್. ಇವಾಗ ಈ ಕಾರ್ ಏನಕ್ಕೆ ಬಂತಂತ ಹೇಳಿದ್ರೆ, ಇದು ನನಗೋಸ್ಕರ ತಗೊಂಡಿದ್ದು. ಆಕಾಶ್ ಅವ್ರಿಗೆ ರೀಸೆಂಟಾಗಿ ಆಕ್ಸಿಡೆಂಟ್ ಆಯಿತು. ಇವಾಗಲೂ ಕೈ ಹಿಂಗೆ ಟ್ವಿಸ್ಟ್ ಮಾಡೋಕ್ಕಾಗಲ್ಲ, ಹಿಂಗೆ ಮಾಡೋಕ್ಕಾಗಲ್ಲ. ಇಲ್ಲಿ ನಮ್ಮ ಮನೆಯಿಂದ ಬರಬೇಕಾದ್ರೆ ಹಂಸಲಿ ನಾನು ಅವಾಗ ಮಂಗಳೂರಿಗೆ ರಿಪೋರ್ಟಿಂಗ್ ಮಾಡೋಣ ಅಂತ ಹೊಡೆದೆ, ಡಿಜಿಟಲ್ ಮಾಧ್ಯಮ ಆದಮೇಲೆ. ಇವಾಗ ಟ್ವಿಸ್ಟ್ ಮಾಡೋಕ್ಕಾಗಲ್ಲ, ಇವ್ರಿಗೆ ಇಲ್ಲಿ ರಾಡ್ ಕೊಟ್ಟಿದ್ದಾರೆ. ಈ ಕೈ ಸರಿಯಾಗಬೇಕು ಅಂದರೆ 4 ವರ್ಷ ಅಂತ ಹೇಳಿದ್ದಾರೆ. ಹಂಗಾಗಿ ಟರ್ನ್ ಆಗಲ್ಲ, ಟ್ವಿಸ್ಟ್ ಆಗಲ್ಲ, ಇಷ್ಟೇ. ಭಾರ ಎತ್ತಕ್ಕಾಗಲ್ಲ, ಜಸ್ಟ್ ಕೈ ಇದೆ ಸರ್, ಕೈ ತರ ಕೈ ಇದೆ, ವರ್ಕ್ ಆಗಲ್ಲ. ಬಟ್ ನೀವು ಇದಕ್ಕೊಂದು ತುಂಬಾ ದಿವಸ ಗ್ಯಾಪ್ ಮಾಡಿ ಒಂದು ವಿಡಿಯೋ ಹಾಕಿದ್ರಿ ನೀವು. ತುಂಬಾ ನಿಮ್ಮ ಫ್ಯಾನ್ಸ್ ಎಲ್ಲ ಸಿಟ್ಟು ಮಾಡ್ಕೊಂಡ್ಬಿಟ್ಟಿದ್ರು, ಎಲ್ಲೋ ಔಟ್ರು ಅಂತ ಅಲ್ವಾ? ಹೌದೌದು, ತುಂಬಾ ದಿನ ನಾನು ಸ್ಟೋರಿ ಹಾಕಿರ್ಲಿಲ್ಲ. ಏನಿಗೇನೆ ನಂಗೆ ಎಡಿಟಿಂಗಿಗೆ ಟೈಮ್ ಇರಲಿಲ್ಲ. ಯಾಕೆಂತ ಹೇಳಿದ್ರೆ ನನ್ನ ಮಗುನ್ ನೋಡ್ಕೊಬೇಕಿತ್ತು, ಅದಕ್ಕಿಂತ ಈ ದೊಡ್ಡ ಮಗುನ್ ನೋಡ್ಕೊಬೇಕಿತ್ತು, A to Z ಮಾಡಿಸ್ಬೇಕಿತ್ತು. ಅಂದ್ರೆ ಈ ಕೈಯಲ್ಲಿ ಫ್ರಾಕ್ಚರ್ ಆದ್ರೆ ಈ ಕೈಯಲ್ಲಿ ಜಾಯಿಂಟ್ ಬಿಟ್ಟಿತ್ತು. 2 ಕೈ ಏನು ಮಾಡಂಗಿಲ್ಲ, ತಿನ್ಸೋದು ನಾನೇ, ಈವನ್ ಫೋನ್ ಎತ್ತಿ ಹಿಡ್ಕೊಳಂಕೂ ಆಗಂಗಿಲ್ಲ. ಎಲ್ಲ ನಾನೇ, ಸ್ನಾನದಿಂದ ಹಿಡಿದು ಪ್ರತಿಯೊಂದು ನಾನೇ ಕೇರ್ ಮಾಡಬೇಕಿತ್ತಲ್ಲ. ಹಂಗಾಗಿ ನಾನು ಫಸ್ಟು ಇವ್ರು ಕೇರ್ ಮಾಡ್ಕೊಂಡು ಕರ್ಕೊಬರೋಣ, ಆಮೇಲೆ ಕಂಟೆಂಟ್ ಇದ್ದಿದ್ದೆ ಅಂತ ಹೇಳಿ ಕಂಟೆಂಟ್ ಆಮೇಲೆ ಫೋಕಸ್ ಮಾಡಿ ಇವ್ರಿಗೆ 3 ತಿಂಗಳು ರೆಸ್ಟ್ ಮಾಡಿಸ್ಕೊಂಡು ಬಂದಾಗ ಈ ಕಾರು ನನಗೆ ಡ್ರೈವಿಂಗ್ ಬರ್ತಾ ಇರಲಿಲ್ಲ. ಡ್ರೈವಿಂಗ್ ಕ್ಲಾಸಿಗೆ ಹೋಗಿ ಅನಿವಾರ್ಯತೆ ಅಂದ್ರೆ ಜೀವನದಲ್ಲಿ ಅನಿವಾರ್ಯತೆ ಹೆಂಗ್ ಸೃಷ್ಟಿ ಆಗುತ್ತೆ ನೋಡಿ ಸರ್. ನನ್ನ ಮೇಲೆ ಡಿಪೆಂಡ್ ಆಗಿದ್ಲು ಫುಲ್ಲು. ಇವನೇ ಎಲ್ಲ ನೋಡ್ಕೋತಾನೆ, ನಾನೇನು ತಲೆ ಕೆಡಿಸ್ಕೊಳ್ಳೋದು, ಆರಾಮಾಗಿ ಹೋಗೋದು, ಆ್ಯಂಕರಿಂಗ್ ಮಾಡೋದು, ಬರೋದು, ಸ್ಟೋರಿ ಮಾಡೋದು, ಬರೀ ಇಷ್ಟೇ ಲೈಫ್ ಆಗಿಬಿಟ್ಟಿತ್ತು. ಆ ಜೊತೆಗೆ ಎಡಿಟಿಂಗ್ ಒಂದು ಸಣ್ಣ ಪುಟ್ಟದ್ದು ಕಲ್ತ್ಕೊಂಡಿದ್ದು. ಆಮೇಲೆ ಜೀವನಕ್ಕೆ ಇದು ಬೇಕು ಅಂತ ಅನ್ನಿಸ್ತು. ಯಾಕೆಂದರೆ ನಾನು ಮನೇಲಿ ಕುಂತ್ನಲ್ಲ, ಆಗ ಗೇರ್ಲೆಸ್ ಒಂದು ಗಾಡಿ ಇವಳಿಗೆ ಅಂತ ತೊಗೊಂಡಿದ್ದು. ಇದೇನಂತ ಲಕ್ಸುರಿ ಗಾಡಿ ಅಲ್ಲ, ಇದು ಇಟ್ಟಿಗ ಸೆಕೆಂಡ್ ಅಲ್ಲಪ್ಪ, ಏನ್ ಲಕ್ಸುರಿ ಅಲ್ಲ, 7 ಸೀಟರ್ ಗಾಡಿ ನೀವು. ಇದು ಅಫೋರ್ಡಬಲ್ ಗಾಡಿ. ಇದೊಂದು 18 ಲಕ್ಷ ಬೀಳ್ತೈತಿ ಗಾಡಿ, ಟಾಪ್ ಎಂಡ್ ಗೇರ್ಲೆಸ್. ಸರ್ ಅದ್ರಲ್ಲೂ 2 ಲಕ್ಷ ಉಳಿಸಿದೀವಿ, ಬನ್ನಿ ತೋರಿಸ್ತೀನಿ. ಏನ್ ಗೊತ್ತಾ, ಇಲ್ಲೆಲ್ಲ ಡೆಕೋರೇಟಿವ್ ಇನ್ಬಿಲ್ಟ್ ಅಲ್ಲೆಲ್ಲ ಬರುತ್ತಲ್ಲ ಸರ್, ಅಂದ್ರೆ ಇದಕ್ಕೆ ಎಲ್ಲ ವುಡನ್ದೆಲ್ಲ ಕೊಟ್ಟಿದ್ರು ನನಗೆ. ವುಡನ್ದೆಲ್ಲ ಫುಲ್ ಫಿನಿಶಿಂಗು, ಮತ್ತೆ ಇಲ್ಲೆಲ್ಲ ವುಡನ್ದು, ಇಲ್ಲೆಲ್ಲ ಈ ತರ ಎಲ್ಲ ಇಟ್ಕೊಳ್ಳೋದೆಲ್ಲ. ಬಟ್ ಅದೆಲ್ಲ ಬೇಡ ಅಂತ ಎಲ್ಲ ಕ್ಯಾನ್ಸಲ್ ಮಾಡಿಕೊಂಡು 2 ಲಕ್ಷ ಸೇವ್ ಮಾಡಿಕೊಂಡು ನಮಗೆ ಬೇಸಿಕ್ ತರನೇ ಕಾಣಿಸ್ಲಿ ಪರವಾಗಿಲ್ಲ, ಡೆಕೋರೇಟಿವ್ ಇನ್ಬಿಲ್ಟ್ ಆಗಿ ಏನು ಬೇಡ ಅಂತ ಹೇಳಿ ಅವ್ರ ಜಂಜಾಟ ಮಾಡಿ, ಗೊತ್ತಲ್ಲ ನೀವು ನನ್ನ ದುಡ್ಡು ಇದು ಮಾಡೋದಕ್ಕೆ. ಅದು ಕಾರ್ ಅಷ್ಟೇ ತಾನೆ, ಡ್ರೈವಿಂಗ್ ಅಷ್ಟೇ ಬೇಕು ತಾನೆ. ನಮಗೇನು ಒಂದು ಇಂಟೆನ್ಷನ್ ಅಂತೇಳಿ ಲಾಂಗ್ ಜರ್ನಿಗೆ ಅನುಕೂಲ ಆಗಬೇಕು, ಕಾರ್ ಥರ ಇರಬೇಕು, ಕಾರು ಮನೆ ಥರ ಇರಬೇಕು, ನನ್ನ ಲಗೇಜ್ ತುಂಬ್ಕೋಬೇಕು. 15 ದಿನ 20 ದಿನ ಆದರೂ ಕೂಡ ಲಗೇಜ್ ಇಡೋ ಅಷ್ಟು ಜಾಗ ಇರಬೇಕು ಅಂತ ಹೇಳಿ ಆ ಇಂಟೆನ್ಷನಿಗೆ ತಗೊಂಡಿದ್ದು. ಮತ್ತು ಇವರಿಗೆಲ್ಲ ಕಾಲೆಲ್ಲ ಎಟುಕ್ಬೇಕಲ್ಲ, ಮುಂಚೆ ಅಂತ ಹೇಳಿದರೆ ಗೇರ್ ಎಲ್ಲ ಹಾಕ್ಬೇಕಿತ್ತು, ಕ್ಲಚ್ಚು. ನನಗೆ ಗೇರ್ ಗಾಡಿ ಎಲ್ಲ ಓಡ್ಸೋಕೆ ಬರಲ್ಲ ಅಂತೇಳಿ ನಾನು ಕಲ್ತಿದ್ದೆ ರೀಸೆಂಟಾಗಿ. ಹಂಗಾಗಿ ಕ್ಲಾಸಿಗೆ ಹೋಗಿ ಕಲ್ತ್ಕೊಂಡು ತಗೊಂಡಿದ್ದು. ಏನಿಲ್ಲ ಸರ್, ಸಿಂಪಲ್ ಆಗಿದೆ ನಮ್ಮ ಕಾರು. ಸಿಂಪಲಾಗಿ ಯಾವಾಗಲೂ ಇಲ್ಲಿ ಕೇಬಲ್ ಎಲ್ಲ ಇಟ್ಕೊಂಡಿರ್ತೀವಿ, ಅಂದರೆ ಫೋನು, ಯಾಕೆಂದರೆ ಫೋನಲ್ಲೇ ಜಾಸ್ತಿ ರೆಕಾರ್ಡ್ ಮಾಡೋದ್ರಿಂದ ಆನ್ ಆದಮೇಲೆ ಫೋನ್ಗೆ ಎಲ್ಲ ಚಾರ್ಜ್ ಹಾಕೋಣ ಅಂತ ಮೈಕು ಎಲ್ಲ. ಕಾರೇ ಮನೆ, ನಾವು ಹೋದಾಗ ಎಷ್ಟು ದಿನ ತೆಗಿತೀವಿ ಅಷ್ಟು ದಿನ. ಕಾರ್ ಓಡಿಸ್ತೀರಿ? ಕಾರ್ ಓಡಿಸ್ತೀನಿ. ಅಲ್ಲ, ಈಗ ಜರ್ನಿಗೆ ಹೋಗಿರ್ತೀರಿ, ಇಬ್ರು ಓಡಿಸ್ತೀರಿ ನೀವು? ಓಡಿಸ್ತೀನಿ ಇವಾಗ. ಅದಕ್ಕೋಸ್ಕರನೇ ಅವಳಿಗೆ ತಗೊಂಡಿದ್ದು ಸರ್. ನನಗೆ ತಗೊಂಡಿದ್ದು ಹಳೇದು ಕೊಟ್ಬಿಟ್ಟು, ಇಟ್ಟಿಗೆನೇ ಇದ್ದಿದ್ದು, ಗೇರ್ ಗಾಡಿ ಇದ್ದಿದ್ದು, ಅದನ್ನು ಕೊಟ್ಬಿಟ್ಟು ಆಟೋಮೆಟಿಕ್ ತಗೊಂಡಿದ್ದು. ಯೂಶಲಿ ನಮ್ಮ ಕಾರ್ ಹೆಂಗಿರುತ್ತೆ ಅಂದರೆ ತುಂಬ ಜನಕ್ಕೆ ಅಂದರೆ ಇದಕ್ಕೆಲ್ಲ ತಗೊಂಡಾಗ ಸ್ಟಿಕರಿಂಗ್ ಎಲ್ಲ ಮಾಡಿಸೋಣ ಅಂತ ಹೇಳಿದೆ. ಹಂಗಾಗಿ ನನ್ನ ಹೆಸರು ಇದೆ, ಆ ಕಡೆಗೆಲ್ಲ ಬರ್ಸಿದ್ದೇನೆ. ಇಲ್ಲೇ ಇದೆ ನೋಡಿ ಸರ್. ಲಕ್ಷಾಂತರ ಜನರ ಪ್ರೀತಿ ನಮ್ಮದು. ನಿಮ್ಮ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ನಮಗೆ ನಾವು ಬಿಲ್ಡಪ್ ಕೊಡ್ಬೇಕಲ್ಲ ಸರ್, ಅದಕ್ಕೆ ಕೊಟ್ಕೊಂಡಿದ್ದೀನಿ ಸರ್. ಪಾಪ ಜನಕ್ಕೆ ಹೇಳಿದ್ರು, ಅದೇ ಜನಗಳು ನಮ್ಮನ್ನು ಪ್ರೀತಿ ಮಾಡ್ತಾರೆ ಅಂತ ನಾವು ಅನ್ಕೊಂಡಿದೀವಿ ಸರ್. ಹಂಗೆ ಪ್ರೀತಿ ತೋರಿಸ್ತಾ ಇದ್ದಾರೆ. ಹಂಗಾಗಿ ನಮ್ಗೆ 3 ಮಿಲಿಯನ್ ಪ್ಲಸ್ ಸಬ್ಸ್ಕ್ರೈಬರ್ ಇದ್ದಾರೆ ಯೂಟ್ಯೂಬ್ ಅಲ್ಲಿ. ಇವಾಗ 4 ಲ್ಯಾಕ್ ಹತ್ರ ಆಗಿದೆ. ಸಾರಿ 3 ಲ್ಯಾಕ್, ಮತ್ತೆ ಫೇಸ್ಬುಕ್ ಅಲ್ಲಿ 7, ಮತ್ತೆ ಇದ್ರಲ್ಲೂ ಅಷ್ಟೇ, ಇನ್ಸ್ಟಾಗ್ರಾಮ್ 7 ಲಕ್ಷ ಈಗ ಆಗೋಯ್ತು. ಅಲ್ಲ, ಈಗ ನಾನು ಬೆಳಿಗ್ಗೆ ಇದನ್ನ ಹೇಳಿದೀನಿ, ಎಷ್ಟು 8 ಲಕ್ಷ ಆಗಿದೆ ಹೇಳ್ರಿ ನಿಮ್ದು?
ಗೊತ್ತಿಲ್ಲ ಸರ್. ನಿಮ್ದು ಎಷ್ಟು ಕೋಟಿ ವ್ಯೂಸ್ ಆಗಿದೆ ಹೇಳ್ರಿ? ನಾನು ನೋಡೇ ಇಲ್ಲ ಸರ್. ನೋಡಿಲ್ಲ, ನಾನು ಹೇಳ್ತೀನಿ ಕೇಳಿ. ಹಾ. 11,38,942 ಆಗಿದೆ. ಹೌದಾ? ಓಕೆ ಗ್ರೇಟ್. ಮತ್ತೆ ಇನ್ನು ತುಂಬಾ ಜನ ಕೇಳಿ ಕರ್ನಾಟಕ ನಂಬರ್ 1 ಡಿಜಿಟಲ್ ವೆಬ್ ಚಾನಲ್ ಅಂತ ಯಾಕೆ ಅಂತ ಬರ್ಸ್ಕೊಂಡಿದ್ರೆ ಎಲ್ಲ ನಂಬರ್ 1 ಅಂತ ಹೇಳ್ತೀರಾ ಅಂತ ಹೇಳಿದ್ರೆ, ಯೂಟ್ಯೂಬಲ್ಲಿ YPPT ಅಂದರೆ ಯೂಟ್ಯೂಬ್ ಮಾನಿಟೈಸೇಷನ್ ಅಂತ ಯೂಟ್ಯೂಬ್ ಪಾರ್ಟ್ನರ್ಶಿಪ್ ಪ್ರೋಗ್ರಾಮ್ ಅಂತ ಮಾಡ್ತಾರೆ. ಅದರಲ್ಲಿ ಯೂಟ್ಯೂಬ್ ಮ್ಯಾನೇಜರ್ ಅಂತ ಇದ್ದಾರೆ. ನಮಗೂ ಒಬ್ರು ಮ್ಯಾನೇಜರ್ ಇದ್ದಾರೆ. ನಮಗೆ ಮ್ಯಾನೇಜರ್ ಸಿಗ್ತಾರೆ ಅಂತ ಗೊತ್ತಿರಲಿಲ್ಲ. ಅವರು ಬಂದು ನಮ್ಗೆ ಹೇಳಿದಾಗ ಪ್ರತಿ ತಿಂಗಳು ಅವ್ರು ಹೇಳ್ತಾರೆ, ನಿಮ್ಮದು ವ್ಯೂಸ್ ಆಗಿ ಬಿದ್ದೋಯ್ತು, ವ್ಯೂಸ್ ಹೆಂಗೆ ತೊಗೋಬೇಕು, ತಮ್ಮನೇಲಿ ಹೆಂಗೆ ಡಿಸೈನ್ ಮಾಡಬೇಕು, ಏನಕ್ಕೆ ಪೋಸ್ಟ್ ಹಾಕಬೇಕು, ಏನಕ್ಕೆ ಲೈವ್ ಮಾಡಬೇಕು ಅಂತ ಅವ್ರು ನಮಗೆ ಹೇಳಿದ್ದು. ನಿಮ್ಮದು ಡಾಕ್ಯುಮೆಂಟ್ರಿ ಮೇಕಿಂಗಲ್ಲಿ ಇವಾಗ ಕಳೆದ ವರ್ಷ ನಂಬರ್ 1 ಸ್ಥಾನದಲ್ಲಿ ಇತ್ತು ಅಂತ ಹೇಳಿ, ಹಂಗಾಗಿ ನಾವು ಇದನ್ನ ಬರ್ಸ್ಕೊಂಡಿದ್ದು. ತುಂಬಾ ಜನ ಯಾಕೆ ನಂಬರ್ 1 ಅಂದ್ರಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಅಂದ್ರೆ ನಂಬರ್ 1 ಅಂದ್ರೆ ಹೆಂಗಾಗಿದೆ ಅಂತ ಅಂದ್ರೆ, ಇವಾಗ ನೀವು ಯಾವ ಚಾನಲ್ ತಗೊಂಡ್ರು ನಂಬರ್ 1, ನಂಬರ್ 2 ಯಾರು ಹೇಳಂಗೇ ಇಲ್ಲ ಬಿಡಿ. ಅಂದ್ರೆ ಯೂಟ್ಯೂಬರ್ ಟಿವಿ ನೈನ್ ತಗೊಂಡ್ರು ನಂಬರ್ 1, ನ್ಯೂಸ್ 18 ತಗೊಂಡ್ರು ನಂಬರ್ 1, ಪಬ್ಲಿಕ್ ಟಿವಿ ತಗೊಂಡ್ರು ನಂಬರ್ 1. ಮತ್ತೆ ಜನ ಯಾವ್ದು ನೋಡೋರ್ರಿ? ಎಲ್ರು ನಂಬರ್ 1 ಆದ್ರೆ ಯಾವ್ದಂತ ನಂಬೋದು? ಎಲ್ರು ನಂಬರ್ 1. ಅವ್ರು ಜನ ಕೇಳೋದ್ರಲ್ಲಿ ಸುಳ್ಳೇನಿಲ್ಲ. ಹಂಗಾಗಿ ನಮ್ದು YPPT ಇಂದಲೇ ಬಂದು ಅವ್ರು ಹೇಳಿದ್ರಲ್ಲ. ಮತ್ತೆ ಇದು 7 ಸೀಟರ್ದು ಸರ್, 2 ಸೀಟರ್ ತೆಗಿಸ್ಬಿಟ್ಟಿದ್ದೀನಿ ನಾನು, ಫೋಲ್ಡಿಂಗ್ ಎಲ್ಲ ಮಾಡಿ. ಹಿಂದೆ ಯಾರು ಗೆಸ್ಟ್ ಬಂದರೆ ಕೂತ್ಕೊಳ್ಳೋಕಿರ್ಲಿ ಅಂತ ಹೇಳಿ ಇಷ್ಟನ್ನ ಬಿಟ್ಬಿಟ್ಟು ಇದು ಮಾಡಿದ್ದೀನಿ. ಅಯ್ಯೋ ಯಾರೋ ಮೊನ್ನೆ ಎಲ್ಲ ಹೋಗಿದ್ವಲ್ಲ, ಹಂಗಾಗಿ ಎಲ್ಲ ಬಿದ್ದುಬಿಟ್ಟಿದೆ. ಹಿಂಗಿದೆ. ಇಲ್ಲಿ ಏನಾದರೂ ಬುಕ್ಸ್ ಎಲ್ಲ ಇಟ್ಕೊಂಡಿರ್ತೀನಿ ಯಾವಾಗ್ಲೂ. ಇಲ್ಲಿ ಯಾರು ಗೆಸ್ಟ್ ಬಂದರೆ ಕೂತ್ಕೊಳ್ತಾರೆ. ಇವಾಗ ನಾನು ಹಿಂದೆ ಕೂತ್ಕೋತೀನಿ. ಯಾಕೆಂತೇಳಿ ಇವಾಗ ಪ್ರೆಗ್ನೆಂಟ್ ಇರೋದ್ರಿಂದ ಲಾಂಗ್ ಜರ್ನಿ ಆದರೆ ಒಂದು ದಿಮ್ ತೊಗೋತೀನಿ, ಆರಾಮ್ಸೆ ಮಲ್ಕೊಬಿಡ್ತೀನಿ. ಏನು ಜರ್ನಿ ಎಷ್ಟು ಕಿಲೋಮೀಟರ್ ಆದರೂ ಮಾಡ್ತೀನಿ ಸರ್. ನಾನು ಬಾದಾಮಿಗೆ ಹೋಗಿ ಬಂದೆ ಸರ್. 1.5 ತಿಂಗಳು ಪ್ರೆಗ್ನೆಂಟು. 2 ತಿಂಗಳಲ್ಲಿ ಮಹಾರಾಷ್ಟ್ರಕ್ಕೆ ಹೋಗಿದ್ದೀನಿ ಸಿಂಧೂರ ಲಕ್ಷ್ಮಣನ್ ಮಾಡೋದಕ್ಕೆ. ಆಕಾಶ್ ಬಂದಿಲ್ಲ, ನಾನು ಒಬ್ಬಳೇ ಹೋಗಿದ್ದು. ಹಾಂ ಹೌದು, ಆಕಾಶ್ ಬಂದಿರಲಿಲ್ಲ. ಮತ್ತೆ ಇದು ನಿಮ್ಮ ಹುಡುಗರು? ಹುಡುಗರು ಹೋಗ್ತಾರಲ್ಲ. ಆಮೇಲೆ ಇದು ನಮ್ದು ಮೇನ್ ಸರ್, ನಮ್ಮ ಮನೆ ಸರ್. ಇದು ನಮ್ಮ ಮನೆ. ಇವಾಗ ಯಾವಾಗ್ಲೂ ಇರುತ್ತೆ ಸರ್. ಅಂದ್ರೆ ಇಲ್ಲಿ ಫುಲ್ ಇರುತ್ತೆ. ಇಲ್ಲಿ ಸೀಟ್ ಇತ್ತಲ್ಲ, 2 ಸೀಟರು ತಗ್ಸೆ 7 ಸೀಟರ್. ನೀರ್ ಹೊರಗಡೆ ಸರ್. 1 ಬಾಟಲಿಗೆ 10 ರೂಪಾಯಿ 20 ರೂಪಾಯಿ ಕೊಡ್ಬೇಕು. 5 ರೂಪೀಸ್ಗೆ 5 ರೂಪೀಸ್ಗೆ 20 ಲೀಟ್ರ್ ಬರುತ್ತಲ್ಲ ಸರ್. ನಮಗೆ 3 ದಿನಕ್ಕಾಗುತ್ತೆ. ಏನಕ್ಕೆ ನಾನು ಅಷ್ಟೊಂದು ಇನ್ವೆಸ್ಟ್ ಮಾಡಲಿ ನೀರಿಗೋಸ್ಕರನೇ? ಬಜೆಟ್ ಫ್ರೆಂಡ್ಲಿ. ಕೋಟಿ ಕಳೆದ್ಬಿಟ್ಟು ನಿಂತು ಒಬ್ರು ಇದಾರೆ ಪಕ್ಕದಲ್ಲಿ 5 ರೂಪಾಯಿಗೆ ಅನ್ಸವ್ರು ಇಲ್ಲ ಯೋಚನೆ ಮಾಡೋದು. ಈಗ ನೋಡ್ರಿ ಸರ್, ನಂದು ಹೆಂಗ್ ಗೊತ್ತಾ, ಎಲ್ಲಾರು ಹೋಗಿ ನೀರ್ ಖಾಲಿ ಆಗಿತ್ತು ಅನ್ಕೊಳ್ರಿ, ನಮ್ಮ ಹುಡುಗರ್ಗೆ ಹೇಳ್ತೀನಿ ಹೋಗಲ್ಲ ಈ ಕ್ಯಾನ್ ತೆಗ್ದಾಕ್ಬಿಟ್ಟು ಅಲ್ಲಿ ಬಿಸ್ಲರಿ ಕ್ಯಾನ್ ಹಾಕಿ ಹೋಗೋ ಅಂತೀನಿ. ಇವಳು ಹೆಂಗ್ ಗೊತ್ತಾ, ಇವಳು ನೋಡಿದ್ರೆ ಯಾಕೆ ಬಿಸ್ಲರಿ ಕ್ಯಾನ್ ತಗೊಂಬ, ಅಲ್ಲೆಲ್ಲ 5 ರೂಪಾಯಿ ಕಾಯಿನ್ ಹಾಕಿ ನೀರ್ ಸಿಕ್ತ ತುಡುಕು ಫಸ್ಟು ಅಂತಾಳೆ. ಹುಡುಗರಿಗೆ ಹೆಂಗ್ ಕೆಲಸ ಮಾಡ್ಬೇಕು ನಮ್ಮ ಜೊತೆ ಅಂತಾನೆ ಗೊತ್ತಾಗಲ್ಲ. ಈ ಅಣ್ಣ ನೋಡಿದ್ರೆ ನಯಾ ಪೈಸೆ ಲೆಕ್ಕ ಇಡಲ್ಲ. ಇವ್ ಅಕ್ಕ ನೋಡಿದ್ರೆ 1 ರೂಪಾಯಿ ಕಳಿಸ್ಬಿಟ್ಟು ವಾಪಸ್ ಮೆಡಿಕಲ್ ಇಂದ ರೊಕ್ಕ ಇಸ್ಕೊಂಬ ಅಂತಾರೆ. ಯಾವ್ದು ಗುರು ಇದು ನಮ್ಮ ಜೀವನ? ಹೌದು ಸರ್, ಹುಡುಗರು ಹಂಗೆ ಮಾತಾಡ್ತಾರೆ. ಇದೊಂದು ವಾಟರ್ ಬಾಟಲ್ ನಾನು ಎಲ್ಲಾದ್ರೂ ಕ್ಯಾರಿ ಮಾಡ್ತೀನಿ. ಬೆಂಗಳೂರಲ್ಲಿ ಇರಲಿ ಅಥವಾ ಹೊರಗಡೆ ಹೋಗ್ಲಿ, ಇದೊಂದು ಕಂಪಲ್ಸರಿ ಇದ್ದೇ ಇರುತ್ತೆ ಮೇಯ್ನು. ಮತ್ತೆ ಟ್ರಾವೆಲಿಂಗ್ದು ಬಟ್ಟೆ, ಮಾಮೂಲಿ ಬಟ್ಟೆಗಳು. ಅಂದ್ರೆ ಇದು ಯಾವಾಗ್ಲೂ ಇಲ್ಲೇ ಫಿಕ್ಸ್, ತೆಗಿಯೋದೇ ಇಲ್ಲ. ಇದು ಹಿಂಗೆ ಯಾವಾಗ ಫೋನ್ ಬಂದ್ರೆ ಹಂಗೆ ಹೊಂಟ್ಬಿಡೋದೆ. ಮತ್ತೆ ಬಟ್ಟೆ ಇವಾಗ ಅಂದ್ರೆ ನನ್ನ ಮಗನ ಬಟ್ಟೆನೂ ಬಂದಿದೆ. ನನ್ನ ಮಗಂದೊಂದ್ ಜೊತೆ ನಂದೊಂದ್ ಜೊತೆ ಎಲ್ಲ ಯಾವಾಗ್ಲೂ ಇಟ್ಕೊಂಡಿರ್ತೀನಿ. ಹೋಗೋದಕ್ಕೆ ಅಂದ್ರೆ ಸಂಡೇ ಸ್ಯಾಟರ್ಡೇ ಈ ಸಲ ಟ್ರಿಪ್ ಮಾಡ್ತೀವಿ ನಾವು. ಹೆಂಗೆ ಅಂತ ಹೇಳಿದ್ರೆ, ಮುಂಚೆ ಹೆಂಗೋಯ್ತು, ಈ ಸಲ ನಮ್ಮ ಮಾವ ಹೋಗಾದ್ಮೇಲೆ ನನ್ನ ಮಗನೂ ಕರ್ಕೊಂಡು ಹೋಗ್ಬೇಕು ಸಂಡೇ ಸ್ಯಾಟರ್ಡೇ ಸ್ಟೋರಿಗಳಿಗೆ. ನಾವು ಹೆಂಗೆ ಮಾಡ್ತೀವಿ 3 ದಿನ ಸ್ಟೋರಿ ಪ್ಲಾನ್ ಮಾಡ್ಕೊಡ್ತೀವಿ. ಶುಕ್ರವಾರ 4 ಗಂಟೆಗೆ ಇಲ್ಲಿಂದ ಬಿಟ್ಟರೆ, ಶನಿವಾರ ಭಾನುವಾರ ಫುಲ್ ಕಂಟಿನ್ಯೂಸ್ 2 ಡೇಸ್ 6 ಗಂಟೆಯಿಂದ 12 ಗಂಟೆ ತನಕ ಸ್ಟೋರಿ ಮಾಡಿ ಮಿಡ್ನೈಟು. ಆಮೇಲೆ ಭಾನುವಾರ ಅಲ್ಲೇ 12 ಗಂಟೆಗೆ ಹೊರಟ್ರೆ ಇಲ್ಲಿ ಬೆಳಗಿನ ಜಾವ 7 ಗಂಟೆಗೆ ಬರಂಗಿರ್ಬೇಕು. ಯಾಕೆ ನನ್ನ ಮಗನ ಸ್ಕೂಲ್ 8 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಅಷ್ಟೇ ರೀಚ್ ಆಗಬೇಕು ಅಂತ ಹೇಳಿ ಎಲ್ಲ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಅವ್ನು ಮಧ್ಯಾಹ್ನ ರೆಡಿ ಆಗ್ಬಿಡ್ತಾನೆ ಎಲ್ಲ ಡ್ರೆಸ್ ಗೀಸ್ ಎಲ್ಲ. ಅವ್ನು ಸ್ಕೂಲಿಂದ ಬರೋ 4 ಗಂಟೆ, ಒಂದು 5 ನಿಮಿಷದಾಗ ರೆಡಿ ಮಾಡ್ತೀನಿ. ಅಷ್ಟೊತ್ತಿಗೆ ಇವೆರಡು ಚೇರ್ ಸರ್ ಕಂಪಲ್ಸರಿ ಇದ್ದೇ ಇರುತ್ತೆ. ಚೇರ್ ಕಂಪಲ್ಸರಿ ನಾವು ಯೂಸ್ ಮಾಡೇ ಮಾಡ್ತೀವಲ್ಲ, ಎಲ್ಲ ಕಡೆ ಹೋಗ್ತೀವಲ್ಲ. ಈಗ ಎಲ್ಲಂದ್ರಲ್ಲಿ ಜನ ಸಿಕ್ಬಿಡ್ತಾರೆ ನಮಗೆ, ಕೂತ್ಕೊಳ್ಳಂಗ ಅವ್ರ ಚೇರಿಗೆ ಇಂಟರ್ವ್ಯೂಗೆ ಮತ್ತೊಂದಕ್ಕೆ ವೆಯ್ಟ್ ಮಾಡಂಗಿಲ್ಲ. ಕೂತ್ಕೋ, ಕ್ಯಾಮ್ರಾ ಇಕ್ಕು, ಸ್ಟಾರ್ಟ್ ಮಾಡು. ಸರ್, ವೀರಪ್ಪನ್ ಸೀರೀಸ್ ಏನು ನಾವು 480 ಎಪಿಸೋಡ್ ಮಾಡಿದ್ವಲ್ಲ, ಆ ಟೋಟಲ್ ವೀರಪ್ಪನ್ ಸೀರೀಸ್ ಈ 2 ಚೇರಲ್ಲಿ ಮುಗಿಸಿದೀವಿ ನಾವು. ನೀವು ಯಾವ ಇಂಟರ್ವ್ಯೂದಲ್ಲಿ ತೆಗೆದು ನೋಡ್ರಿ, ನಾವು ಯಾರ ಮನೆ ಮುಂದೆ ಕುಂತಿಲ್ಲ, ಯಾರ ಮನೆ ಒಳಗಡೆ ಚೇರ್ ಹಾಕಿ ಡೆಕೋರೇಷನ್ ಮಾಡಿ ಕ್ಯಾಮ್ರಾ ಇಟ್ಟು ಅವೆಲ್ಲ ಏನು ಇಲ್ಲೇ ಇಲ್ಲ ಬಿಡ್ರಿ. ಯಾರು ಎಲ್ಲಿ ಸಿಗ್ತಾರೋ ಅಲ್ಲೇ ಪೊದೆ ಒಳಗೆ ಇದು ತಗೊಂಡೋಗಿ ಹಾಕು, ಪೊದೆ ಮುಂದೆ ಒಂದು ಲೈಟ್ ಹಿಡ್ಕೋ, ಕ್ಯಾಮ್ರಾ ರೆಕಾರ್ಡಿಂಗ್ ಸ್ಟಾರ್ಟ್.
ಅಂದರೆ ಫಸ್ಟ್ ವೀರಪ್ಪನ್ ಸ್ಟೋರೀಸಲ್ಲಿ ನಾವು ಈ ಥರ ಮಾಡಿರ್ಲಿಲ್ಲ. ಫಸ್ಟ್ ಚಿಕ್ಕ ಗಾಡಿ ಇತ್ತು. ಸೆಕೆಂಡ್ ವೀರಪ್ಪನ್ ಸ್ಟೋರಿಗೆ ಹೋದಾಗ ಉದಯ್ ಕುಮಾರ್ ಸರ್ ಅಂತ ಬಂದರು. ಅವ್ರು ನಾವು ನೋಡೋ ಸ್ಟ್ರಗಲಿಂಗ್ ನೋಡಿಬಿಟ್ಟು ಅಲ್ಲ ಕಣಮ್ಮ ಹುಡುಗಿಯಾಗಿ ಅಷ್ಟೊತ್ತು ನಿಲ್ತಿಯಲ್ಲಮ್ಮ ಅಂತ ಹೇಳಿ ಅವ್ರ ಕಾರಲ್ಲಿ ಇಟ್ಕೊಂಡಿದ್ದಂತ ಅಲ್ಲಿ ಗೋಪಿನಾಥಮ್ಮಲ್ಲೇ ಅವರು ಎಂಜಿನಿಯರಿಂಗ್ ಆಗಿ ವರ್ಕ್ ಮಾಡ್ತಾಯಿದ್ರು. ಯಾಕೆಂದರೆ ವೀರಪ್ಪನ ಡ್ಯಾಮ ಹೊಡೆದಾಕ್ಬಿಟ್ಟು ಮೀನೆಲ್ಲ ಬಿಡ್ತಾನಲ್ಲ ಗೋಪಿನಾಥಮ್ಮ ಚೆಕ್ ಡ್ಯಾಮ್ ಎಲ್ಲ, ಅದೊಂದು ಸ್ಟೋರಿ ಇದೆ. ಆ ಸಂದರ್ಭದಲ್ಲಿ ಅವರು ಅಲ್ಲಿ ಎಂಜಿನಿಯರಿಂಗ್ ಆಗಿದ್ರು. ತಗೊಳಮ್ಮ ಅಂತ ಹೇಳ್ಬಿಟ್ಟು 2 ಚೇರ್ ಅವ್ರು ಕೊಟ್ಟಿದ್ದು ಸರ್. ಅವಾಗಿಂದ ಕ್ಯಾರಿ ಮಾಡ್ತೀವಿ. ಇದೇ ಚೇರಲ್ಲಿ ಇಡೀ ವೀರಪ್ಪನ್ ಸೀರೀಸ್ ಮುಗಿಸಿದೆವು. ಆಮೇಲೆ ಅಷ್ಟೇ. ಆನ್ಲೈನಲ್ಲಿ ಸಿಗುತ್ತೆ ಸರ್, ಡೆಕಾಥ್ಲಾನಲ್ಲಿ ಸಿಗುತ್ತೆ ಸರ್. ಡೆಕಾಥ್ಲಾನ್. ಇದಾದ್ಮೇಲೆ ಮತ್ತಿನ್ನೊಂದಂತ ಹೇಳಿದ್ರೆ ಕಂಪಲ್ಸರಿ ಒಂದು ಛತ್ರಿ ಇಟ್ಕೊಂಡಿರ್ತೀನಿ ಸರ್. ಒಂದು ಛತ್ರಿ ಇಟ್ಕೊಂಡಿರ್ತೀನಿ. ಯಾಕೆಂದರೆ ನಾನು ಹೋಗಿದ್ದ ಕಡೆ ಎಲ್ಲಿ ಮಳೆ ಬಿಸಿಲಿಗೆ ಇಟ್ಕೊಳ್ಳಲ್ಲ, ನಾನು ಮಳೆಗೆ ಇಟ್ಕೊಳ್ತೀನಿ. ನನಗೋಸ್ಕರ ಅಲ್ಲ, ಕ್ಯಾಮ್ರಾಮ್ಯಾನ್ಗೋಸ್ಕರ. ನಾನು ಏನಿದ್ರು ಕ್ಯಾಮ್ರಾ ನೆನಿಬಾರ್ದು, ವಿಡಿಯೋ ರೆಕಾರ್ಡಿಂಗ್ ಸ್ಟಾಪ್ ಆಗಬಾರ್ದು ಅಂತ ಹೇಳಿ, ಆ ಫ್ಲೋ ಕಟ್ ಆಗುತ್ತೆ ಅಂತ ಹೇಳಿ ಒಂದು ಛತ್ರಿ ಕಂಪಲ್ಸರಿ ಇದ್ದೇ ಇರುತ್ತೆ. ಈ ಸಲ ಜಮಖಂಡಿಗೆ ಹೋದಾಗ 3 ದಿನನೂ ಮಳೆ ಅಂದರೆ ಮಳೆ. ಆದರೆ ನಾನು ನಿಲ್ಲಿಸ್ನಿಲ್ಲ. ನಮ್ಮ ಹುಡುಗ ತಲೆ ಕೆಟ್ಟೋಗ್ಬಿಡ್ತು, ಏನಕ್ಕ ಇದು ಮಳೆಲೂ ನೆನೆಸುತ್ತೆ ನಮ್ಮನ್ನ ಅಂತ ಹೇಳಿ. ನಂಗೆ ಸ್ಟೋರಿ ಮುಖ್ಯ. ನಾನೆಂದ್ರೂ ಪರವಾಗಿಲ್ಲ, ಅಕ್ಕ ನೀನು 1.5 ತಿಂಗಳು ಪ್ರೆಗ್ನೆಂಟ್ ಇದೆಯಾ, ನೀನಿಂದ್ರೆ ಶೀತ ಆಗುತ್ತೆ, ನನಗೆ ಹೇಳಿದ ಚಿಂತೆ ನಿಮಗೆ ಯಾಕ್ರೆ, ನಾನು ಹೇಳಿದಷ್ಟೇ ಮಾಡಿ ಅಂತ ಹೇಳ್ಬಿಟ್ಟು. ಅಲ್ಲಪ್ಪ, ಆ ಟೈಮಲ್ಲಿ ಜರ್ನಿ ಮಾಡಬಾರ್ದು ಅಂತಾರೆ, ಇನ್ನೊಂದಂತಾರೆ ನೀವೇ ಡ್ರೈವಿಂಗ್ ಮಾಡ್ಕೊಂಡು ನೀವೇ ಹೆಂಗೆ ಅದು ಸಾಧ್ಯ ಸರ್? ಅದು ಸೆಲ್ಫ್ ಕಾನ್ಫಿಡೆನ್ಸ್ ರೀ. ಈಗ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ನಿಮಗೆ, ಯಾಕಂದ್ರೆ ಜನಕ್ಕೆ ಅರ್ಥ ಆಗ್ಲಿ ಇದು. ಇವಾಗ ನನ್ನ ಹೆಂಡತಿ 6 ತಿಂಗಳು ಪ್ರೆಗ್ನೆಂಟ್ ರೀ, ಆಯ್ತಾ? ಈಗ 6 ತಿಂಗಳು ಪ್ರೆಗ್ನೆಂಟ್ ನಲ್ಲಿ ಬೇರೆ ಮನೆ ಹೆಣ್ಮಕ್ಳಿದ್ರೆ ಬೆಡ್ರೂಮ್ ಬಿಟ್ಟು ಹಾಸಿಗೆ ಬಿಟ್ಟು ಎದೋಳಲ್ರಿ. ಈಗ ಇಲ್ಲಿ ಹೆಚ್ಚು ಕಡಿಮೆ 6,500 ಫ್ಲಾಟ್ ಇದಾವ್ರಿ, 6,500 ಮನೆಗಳಿದಾವೆ. ಈ 6,500 ಮನೆಗಳಲ್ಲಿ ಯಾವ್ದಾದ್ರು ಮನೇಲಿ ಒಬ್ಳು ಹೆಣ್ಮಕ್ಳು ಪ್ರೆಗ್ನೆಂಟ್ ಇಲ್ಲ ಅಂದ್ರೆ ಆಚೆಗೆ ಬರಲ್ಲ ಅವಳು. ನಾನು ಇವಳಿಗೆ ಏನು ಹೇಳ್ತೀನಿ ಗೊತ್ತಾ ಸರ್, ಹೆಣ್ಮಕ್ಳು ಎಷ್ಟು ಆಕ್ಟಿವ್ ಆಗಿರ್ತಾರಲ್ಲ, ಮೈಂಡ್ ಫ್ರೆಶ್ ಇರಬೇಕು, ಬಾಡಿ ಫ್ರೆಶ್ ಇರಬೇಕು ಸರ್. ನಮ್ಮ ಅಸಂಪ್ಷನ್ ಅದು, ನಮ್ಮ ಊಹೆ ಸರ್. ಇವಳು ಮಹಾರಾಷ್ಟ್ರಕ್ಕೆ ಹೋಗಿ ಬಂದಾಳೆ. ಮಹಾರಾಷ್ಟ್ರ ಏನು ಇಲ್ಲೇ ಇಲ್ಲ. ಎಷ್ಟು ಕಿಲೋಮೀಟರ್ ಆಯ್ತು ಇಲ್ಲಿಂದ? 700-800 ಕಿಲೋಮೀಟರ್ ಆಯ್ತು. 700-800 ಕಿಲೋಮೀಟ್ರು 3 ತಿಂಗಳು ಪ್ರೆಗ್ನೆಂಟ್ ಆಗಿರೋ ಹುಡುಗಿ ಹೋಗಿ ಬರ್ತಾಳೆ ಅಂತ ಅಂದರೆ ದಟ್ ಈಸ್ ಹರ್ ಸೆಲ್ಫ್ ಕಾನ್ಫಿಡೆನ್ಸ್. ನಾವೇನು ಅನ್ಕೋತೀವಿ, ಗಂಡಸರದು ಒಂದು ತುಂಬ ಪ್ರೀತಿ ಜಾಸ್ತಿ ಆದಾಗ ಹೆಂಡತಿ ಮೇಲೆ ಒಂದು ಅತಿಯಾದ ವ್ಯಾಮೋಹ. ಚಿನ್ನ ಎದೊಳ್ಬೇಡ ಕಣೆ, ನೀನು ಕೂತಿದ್ದ ಜಾಗದಲ್ಲೇ ಕೂತ್ಕಳೆ, ನಾನೇ ಸರ್ವಿಸ್ ಮಾಡ್ತೀನಿ. ಇಲ್ಲ ಹಂಗೆಲ್ಲ ಇಲ್ಲ ನೋ ಸರ್, ಕುಳಿತೀರ ನೀನು ರಾಣಿಯಾಗಿ. ನನ್ನ ಜೀವನದಲ್ಲೇ ನಾನು ಅದು ಮಾಡಿಲ್ಲ. ನಿನಗೆ ಏನಾರ ಆಗ ಸರ್, ನಾನು ಇವಳಿಗೆ ಹುಷಾರಿಲ್ದೇ ಇದ್ದಾಗೂ ನಾನು ಏನಿರ್ತೀನಿ ಸರ್, ಜ್ವರ ಬಂದಿದೆ ಅಂತ ಕೆಲವೊಮ್ಮೆ ಹೆಣ್ಮಕ್ಳಿಗೆ ಪೀರಿಯಡ್ಸ್ ಆಗೋದು ವೆರಿ ಕಾಮನ್. ಕೆಲವೊಬ್ರಿಗೆ ಸೆನ್ಸಿಟಿವಿಟಿ ಜಾಸ್ತಿ ಇದ್ದಾಗ ಜ್ವರ ಬರೋದು, ಮೈ ಬೆಚ್ಚಗಾಗೋದು, ಇವೆಲ್ಲ ಕಾಮನ್ ಇರ್ತವೆ. ಅದು ನಿಮ್ಮ ಮನೇಲಿ ಹೆಣ್ಮಕ್ಳು ಇರ್ತದೆ, ಗೊತ್ತಿರ್ತದೆ. ಎಳ್ನೀರು ಕುಡಿತಾರೆ ಆ ಟೈಮಲ್ಲಿ. ಸರ್ ನೀವು ನಂಬ್ತೀರಾ, ನಾನು ಹೆಂಡ್ತಿ ಪೀರಿಯಡ್ಸ್ ಆಗಿ ಮನೇಲಿ ಕುತ್ಕೊಂಡಿದ್ರು ನಾನು ಅವಳಿಗೆ ಎಳ್ನೀರು ಕುಡಿಸ್ಬಿಟ್ಟು ನಡಿ ವಾಕ್ ಅಂತೀನಿ, ನಡಿ 1-2 ಸುತ್ತು ಬಾ ಅಪಾರ್ಟ್ಮೆಂಟ್, ಸರಿ ಹೋಗ್ತದೆ, ಏನಾಗಲ್ಲ, ಬಂದು ಕುತ್ಕೊಂಡು ಎಡಿಟಿಂಗ್ ಮಾಡು ಅಂತೀನಿ. ನಮ್ಮ ಅವಶ್ಯಕತೆ ಅಷ್ಟಿದೆ. ವಿಚ್ ಮೀನ್ಸ್ ನಾನು ನನ್ನ ಹೆಂಡತಿ ಮೇಲೆ ಇಷ್ಟು ಪ್ರೆಷರೈಸ್ ಮಾಡ್ತೀನಿ ಅಂತಲ್ಲ, ಅವಳ ಮೇಲೆ ಪ್ರೀತಿ ಇರೋದಕ್ಕೆ ನಾನು ಅಷ್ಟು ಮಾಡ್ತೀನಿ. ಯಾಕೆಂದರೆ ಸರ್, ನನಗೆ ನಾನು ಇದ್ದಾಗ ನನ್ನ ಹೆಂಡತಿ ಹೆಂಗಿರ್ತಾಳೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನನ್ನ ಆಬ್ಸೆನ್ಸಲ್ಲೂ ನನ್ನ ಹೆಂಡತಿ ಅಷ್ಟೇ ಆ್ಯಕ್ಟಿವ್ ಆಗಿರಬೇಕು. ಅದನ್ನು ನಾನು ಯೋಚನೆ ಮಾಡ್ತೀನಿ. ಒಳ್ಳೆ ಪಾಯಿಂಟ್. ಮುಂದೆ ಒಂದಿನ ನಾನು ಇಲ್ಲ ಅಂತ ಅಂದರೆ, ನನ್ನ ಹೆಂಡತಿ ಪೀರಿಯಡ್ಸ್ ಆಯಿತು, ಇನ್ನೊಂದಾಯಿತು, ಜ್ವರ ಆಯಿತು, ಪ್ರೆಗ್ನೆಂಟ್ ಆಯಿತು, ಇನ್ನೊಂದಾಯಿತು, ಆಕ್ಸಿಡೆಂಟ್ ಆಯಿತು, ಕೈ ಮುರಿದೋಯ್ತು, ಕಾಲು ಮುರಿದೋಯ್ತು, ಮನೇಲಿ ಕುಂತು ಬಿಟ್ರೆ ಮನೆ ನಡೆಸೋರು ಯಾರು ಸರ್? ನಾನೇ ಇಲ್ಲ ಅಂದಾಗ ನನ್ನ ಮಾತಲ್ಲೂ ನಾನು ಅವಳಿಗೆ ನಾನು ಇಲ್ಲ ಅಂತಲೇ ಬದುಕು ಅಂತೀನಿ. ಯಾಕೆಂದರೆ ಇವತ್ತಿನ ಬದುಕು ನೀರಿನ ಮೇಲಿನ ಗುಳ್ಳೆ ಥರ ಸರ್, ಯಾವಾಗ ಹೊಡೆದೋಗುತ್ತೆ ಗೊತ್ತಿಲ್ಲ. ಈ ಕ್ಷಣ ನಾನು ಸೂಪರಾಗಿ ಮಾತಾಡ್ತಾ ಇದ್ದೀನಿ, ಐ ಆಮ್ ಫುಲ್ಲಿ ಎನರ್ಜೆಟಿಕ್, ಬಟ್ ಐ ಡೋಂಟ್ ನೋ ವೆನ್ ಐ ಡೈ. ನಾನು ಇಲ್ಲಿಂದ ಯಾವಾಗಲೂ ನಮ್ಮಿಬ್ಬರು ಜೀವನ ರೋಡ್ ಮೇಲೆ ಇರುತ್ತೆ ಸರ್. ಆ ಒಂದು ಬುದ್ಧಿನ ನಾನು ನನ್ನ ಮಕ್ಕಳಿಗೂ ಕಲಿಸ್ಬಿಟ್ಟಿದ್ದೀನಿ ಸರ್. ನನ್ನ ಮಗನಿಗೂ ಇದನ್ನೇ ಕಲಿಸ್ತಾ ಇದ್ದೀನಿ ನಾನು. ಮಗ, ನೀನು ಇಂಡಿಪೆಂಡೆಂಟಾಗಿ ಬದುಕು, ಇಂಡಿಪೆಂಡೆಂಟಾಗೇ ಬದುಕಬೇಕು. ನೀನು ತಂದೆ ತಾಯಿ ಹೇಗೆ ಇಂಡಿಪೆಂಡೆಂಟ್ ಆಗಿದ್ದಾರೆ, ನೀನು ಹಾಗೆ ಇರಬೇಕು ಸರ್. ಯಾಕೆ ಆ 3 ಸೆಟ್ನ ನಾನು ಬಿಲ್ಡ್ ಮಾಡ್ತಾ ಇದ್ದೀನಿ ನನ್ನ ಹೆಂಡತಿಗೂ ನನ್ನ ಮಗುಗೆ ಅಂದ್ರೆ ಎಷ್ಟೋ ಜನರಿಗೆ ಹೆಲ್ಪ್ ಆಗ್ಬೋದು ಸರ್. ಸರ್, ಇವತ್ತು ನಾವು ಅವ್ರಿಗೆ ಪ್ರತಿಯೊಂದಕ್ಕೂ ಬಾ ನೀನು ಬಾ ನೀನು ಬಾ ನೀನು ಬಾ ಅಂತ ಸ್ಟಾರ್ಟ್ ಮಾಡಿದ್ರೆ ಸರ್, ಅವ್ರು ಡಿಪೆಂಡೆನ್ಸಿ ಕ್ರಿಯೇಟ್ ಆಗಿಬಿಡುತ್ತೆ ಸರ್. ಅವ್ರು ಇನ್ಸ್ಪೈರ್ ಆಗ್ತಾರೆ ಸರ್ ನಮ್ಮಿಂದ. ಪ್ರತಿಯೊಂದಕ್ಕೂ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ತೀವಿ. ನಿಮ್ಮ ಮೇಲೆ ಡಿಪೆಂಡ್ ಆಗೋದು, ಅವ್ರ ಮೇಲೆ ಡಿಪೆಂಡ್ ಆಗೋದು, ಇನ್ನೊಬ್ಬರ ಮೇಲೆ ಎಡಿಟಿಂಗು, ಮಗ ನೀನು ಮಾಡೋ, ನಾನು ಮಾಡೋಂಗಿಲ್ಲ, ನಂಗೆ ಬರುತ್ತೆ. ಕ್ಯಾಮ್ರಾ ನನಗೆ ಬರುತ್ತೆ, ನಾನು ಮಾಡೋಂಗಿಲ್ಲ, ಫ್ರೀ ಇದ್ರು. ಡ್ರೈವಿಂಗು ನನಗೆ ಬರುತ್ತೆ, ನಾನು ಮಾಡೋಂಗಿಲ್ಲ, ಡ್ರೈವರ್ ಇಟ್ಕೋತೀನಿ. ಡಿಪೆಂಡೆನ್ಸಿ ಸ್ಟಾರ್ಟ್ ಆಯಿತು, ಫೈನಾನ್ಷಿಯಲ್ ಕ್ರೈಸಿಸ್ ಸ್ಟಾರ್ಟ್ ಆಯಿತು.
ಒಬ್ಬ ಮನುಷ್ಯ ಮಾಡೋ ಕೆಲಸನ 3 ಜನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಿಮಗೆ ಫೈನಾನ್ಷಿಯಲ್ ಲಾಸ್ ಆಯಿತು, ನಿಮ್ಮ ಬಾಡಿಗೆ ರೆಸ್ಟ್ರಿಕ್ಟ್, ಬಾಡಿಯಲ್ಲಿ ಮತ್ತೆ ನಿಮಗೆ ಒಂದು ಬೊಜ್ಜು ಸ್ಟಾರ್ಟ್ ಆಗುತ್ತೆ. ಇದೆಲ್ಲದ್ರ ಜೊತೆಗೆ ಒಂದು ಮೇನ್ ಇಂಪಾರ್ಟೆಂಟ್ ಇದೆ ಸರ್. ಇವೆಲ್ಲ ಕಾಮನ್, ದುಡ್ಡು ಕಳ್ಕೊತೀವಿ, ಬೊಜ್ಜು ಸ್ಟಾರ್ಟ್ ಆಗುತ್ತೆ, ಬಾಡಿ ಸ್ಟ್ರೈನು, ಇವೆಲ್ಲ ಓಕೆ ಸರ್. ಡಿಪೆಂಡೆನ್ಸಿಯಿಂದ ಇಂಡಿವಿಜುವಾಲಿಟಿ ಅನ್ನೋದೇ ಹೋಗುತ್ತೆ. ನೀವು ಇಂಡಿವಿಜುವಲ್ ಆಗಿ ನಿಮ್ಮ ಮೇಲೆ ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸೇ ಬಿಲ್ಡ್ ಆಗಲ್ಲ ಸರ್. ಅದೇ ನೀವು ಬೆಳಗ್ಗೆ ಎದ್ದು ವಾಕಿಂಗ್ ಮಾಡಿ, ಒಂದು ಜಾಗಿಂಗ್ ಮಾಡಿ, ಬಂದು ಕೂತ್ಕೊಂಡು ಒಂದು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ ಒಂದು ಫ್ರೆಶ್ ಮೂಡ್ಸೆಟ್ಟಿಂದ, ನಿಮಗೆ ಆ ಕಾನ್ಫಿಡೆನ್ಸೇ ಬೇರೆ ಸರ್. ಆ ಸೆಲ್ಫ್ ಕಾನ್ಫಿಡೆನ್ಸ್ ಬರಬೇಕು. ಅದು ಬಂದ್ರೇ ಜೀವನದಲ್ಲಿ ಏನಾರ ಕಿತ್ತು ಗುಡ್ಡೆ ಹಾಕ್ತೀನಿ ಅನ್ನೋಕ್ಕೆ ಸಾಧ್ಯ ಸರ್. ಇಲ್ಲ ನಾನು ಹೇಳಿದ್ನಲ್ಲ, ಏನಾದರೂ ಜೀವನದಲ್ಲಿ ಕಿತ್ತು ಗುಡ್ಡೆ ಹಾಕ್ಬೇಕಾ ನೀವು? ಸೆಲ್ಫ್ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಿ. ಇನ್ನೊಬ್ಬರ ಮೇಲೆ ನಾನು ಅವನಿಂದ ಇನ್ಸ್ಪೈರ್ ಆದೆ, ಇವನಿಂದ ಇನ್ಸ್ಪೈರ್ ಆದೆ, ಅವ್ರು ನೋಡಿ ಇನ್ಸ್ಪೈರ್ ಆದೆ ಬಿಟ್ಬಿಡಿ. ನಿಮಗೆ ನೀವು ಇನ್ಸ್ಪೈರ್ ಆಗಿ. ಯಾಕೆ ನಿಮ್ಮಲ್ಲೇನು ಇಲ್ವಾ? ಯೋಚನೆ ಮಾಡಿ ಒಂದ್ಸಲ. ನಾನು ಅನ್ಕೊಂಡಿದ್ದೆ ಸರ್, ನೀವು ಹೇಳಿದ್ರಲ್ಲ ಹಾಯಾಗಿ ಕುಳಿತಿರು ನೀನು ರಾಣಿಯಾಗಿ, ಆ ಥರ ಹುಡುಗ ಸಿಗ್ಬೇಕಂತ ಅಂದ್ಕೊಂಡಿದ್ದೆ. ಅದು ನನ್ನ ಆಪೋಸಿಟೇ ಆಯಿತು. ಬಟ್ ಅದು ಒಂದು ರೀತಿ ಒಳ್ಳೆಯದೇ ಆಯಿತು. ಯಾಕೆಂತ ಹೇಳಿದರೆ, ನಾವು ಅಷ್ಟೊಂದು ಡಿಗ್ರಿ ಓದಾಗಂಟ ನಾವು ಪ್ರಪಂಚನೇ ನೋಡ್ದಿದ್ದವರು ಅಲ್ಲಿಂದ ಬಂದಮೇಲೆ ಒಂದೊಂದಾಗಿ ಕಲ್ತ್ಕೊ ಬಂದಾಗ ಬದುಕು ಬಂದಂತೆ ಸಾಗಬೇಕು ಅಂತ, ಅದಿಲ್ಲ ಇದಿಲ್ಲ ಅಂತ ಕೊರಗೋಕ್ಕಿಂತ ನಮ್ಮಲ್ಲಿ ಏನಿದೆ ಅದನ್ನು ಸ್ವೀಕಾರ ಮಾಡಿಕೊಂಡು ಅದಿದ್ದಷ್ಟನ್ನೇ ಖುಷಿ ಪಡಬೇಕಂತ ಆ ಥರ ಹುಡುಗಿ ಆಗಿರೋದ್ರಿಂದ ನಾನು ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಇದು ಮಾಮೂಲಿ ಇದೊಂದು ಲಗೇಜ್. ಈಗ ಒಂದು ಮಿಸ್ ಮಾಡಿದೀವಿ, ಪ್ರೇಕ್ಷಕರು ಅದನ್ನೇ ನೋಡ್ತಿರ್ತಾರೆ. ಈಗ ಹೇಳಿ ಸರ್, ಹೆಂಗೆ ನೀವು ಇಬ್ಬರದು ಆಯ್ತು ಅನ್ನೋದನ್ನ ಇಲ್ಲಿ ಡಿಸ್ಟರ್ಬೆನ್ಸ್ ಇದೆಯಲ್ಲ, ಹಂಗಾಗಲ್ಲೇ ಹೇಳೋಣ. ಆಮೇಲೆ ಹೇಳ್ತೀವಿ. ಅದು ಕನೆಕ್ಟಿವಿಟಿ ಕೊಡ್ತೀವಿ 100%. ಓಕೆ. ಮತ್ತೆ ಇನ್ನೊಂದಂದ್ರೆ ಇದು ಮೇಜರ್ ಇಂಪಾರ್ಟೆಂಟ್ ಸರ್ ನನಗೆ. ಏನಿರ್ಬೋದು ಗೆಸ್ ಮಾಡಿ ಸರ್. ಇದು ಇಲ್ದಲೆ ನಮ್ಮ ಜೀವನನೇ ಸಾಗಲ್ಲ ಸರ್. ಓ, ಫ್ರೂಟ್ಸ್ ಮತ್ತೆ ವೆಜಿಟೇಬಲ್ ಎಲ್ಲ ಎಲ್ಲ ತರಕಾರಿ ಇಲ್ಲೇ ಫಿಕ್ಸ್ ಇರುತ್ತೆ. ಎಲ್ಲ ಫಿಕ್ಸ್ ಮಾಡ್ಕೊಂಡಿರ್ತೀನಿ ಸರ್. ನಾನು ಎಲ್ಲೇ ಹೋದ್ರೂ ಕೂಡ ಹೊರಗಡೆ ತಿನ್ನೋದು ತುಂಬ ಕಡಿಮೆ ಅಂದರೆ ತುಂಬ ಕಡಿಮೆ. ಏನಕ್ಕೆ ನಾನು ಎಲ್ಲೇ ನೀರು ಕುಡು, ಎಲ್ಲೇ ಹೋದ್ರು, ಎಲ್ಲೇ ಮಲಗಿದ್ರು ನನ್ನ ಆರೋಗ್ಯ ಸ್ಥಿತಿಗತಿಗಳು ಚೆನ್ನಾಗಿದೆ ಅಂತ ಹೇಳಿದರೆ ಯಾವಾಗಲೂ ನಾನು ಫ್ರೂಟ್ಸು ವೆಜಿಟೇಬಲ್ಸು ಎಲ್ಲ ತಿಂತಾ ಇರ್ತೀನಿ. ತಗೊಳ್ಳಿ ಸರ್, ಸ್ವಲ್ಪ ಕೊಡ್ತೀನಿ ರೀ. ಇದು ಇಟ್ಕೊಂಡಿರ್ತೀನಿ, ಕ್ಯಾರಿ ಮಾಡ್ತೀನಿ. ಎಲ್ಲ ಕಡೆ ಊಟ ಸಿಗಲ್ವಾ? ಓಕೆ, ಮುಂಚೆಲ್ಲ ಕಷ್ಟಪಟ್ಟಿದ್ದೀವಿ. ಇವಾಗ ಅಂತ ಹೇಳಿದರೆ ಎಲ್ಲ ಕ್ಯಾರಿ ಮಾಡ್ತೀನಿ. ಮಿನಿಮಮ್ 1 kg ಕ್ಯಾರೆಟು, 1 kg ಕುಕುಂಬರು ಅಂದರೆ ಕ್ಯಾರೆಟು, ಸೌತೆಕಾಯಿ. ಇವಾಗ ನಾನು ಪ್ರೆಗ್ನೆಂಟ್ ಆಗಿರೋದ್ರಿಂದ ನಂಗೆ ತುಂಬ ವಾಮಿಟಿಂಗ್ ಇದೆ. ದಿನಕ್ಕೆ ಏನಿಲ್ಲ ಅಂದರೆ ಒಂದು 3-4 ಸತಿ ವಾಮಿಟ್ ಮಾಡ್ಕೋತೀನಿ. ಅದಕ್ಕೆ ಮಾವಿನಕಾಯಿ ಇಟ್ಕೊಂಡಿರ್ತೀನಿ, ಬೇಕಂತ ಕಟ್ ಮಾಡಿಕೊಂಡು ತಿಂತಾ ಇರ್ತೀನಿ. ಹೌದು, ಇದು ಎಳ್ನೀರು ಇವೆಲ್ಲ ಫಿಕ್ಸ್. ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಸರ್. ಅಂದರೆ ನನಗೆ ಫಸ್ಟ್ ಪ್ರೆಗ್ನೆನ್ಸಿಲು 1.5 ತಿಂಗಳಿಗೆ ನನಗೆ ಯಾವಾಗ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು, ಪಾಪು ಬರೋವರೆಗೂ ಕೂಡ ವಾಮಿಟಿಂಗ್ ಆಗ್ತಾಯಿತ್ತು. ಇವಾಗೆಂದು ಟ್ರಿಪ್ಪಲ್ಲಂದು ಸರ್, ಟ್ರಿಪ್ ಸ್ಟಾರ್ಟ್ ಮಾಡ್ತೀನಲ್ಲ, ಆವಾಗ ಮಾರ್ನಿಂಗಿಂದ ಹಿಡಿದು ಈವ್ನಿಂಗ್ವರೆಗೂ ಮಳೆ. ಉತ್ತರ ಕರ್ನಾಟಕದಲ್ಲಿ ಅಲ್ಲೇನಾದರೂ ಒಂದು ಪಾನ್ ಬಿಡೋದು ಸ್ಮೆಲ್ ಕೇಳಿದ್ರೆ, ಸ್ಮೆಲ್ಲು ನೋಡಿದ್ರೆ ಆಗ್ತಾ ಇರಲಿಲ್ಲ. ಮತ್ತು ಯಾರ್ದೋ ಮನೆಗೆ ಹೋಗ್ತೀನಿ, ವಾಶ್ರೂಮ್ ಸ್ಮೆಲ್ ಆದ್ರೆ ಆಗ್ತಾ ಇರಲಿಲ್ಲ. ಅದನ್ನೆಲ್ಲ ನಾನು ಅವ್ರ ಹತ್ರ ತೋರಿಸ್ಕೊಳಂಗಿಲ್ಲ ಗೆಸ್ಟ್ ಮುಂದೆ. ಅದನ್ನೆಲ್ಲ ಇಟ್ಕೊಂಡು ಕಟ್ಕೊಂಡು ವಾಮಿಟ್ ಆಮೇಲೆ ಬಂದು ಮಾಡಿರೋದು ಉಂಟು. ಇವಾಗ 15 ದಿನ ಬಾಗಲಕೋಟೆ ಜರ್ನಿಲಿ ತ್ರಿಬಲ್ ಸುಸ್ತು ಮಾಡ್ಕೊಂಡಿದ್ದೀನಿ. ಇವ್ರು ಹೇಳಿದ್ರು ಬಾದಾಮಿ ಕೇವ್ಸ್ಗೆ ಅಂತ ಹೋಗ್ಬೇಡ, ಎಲ್ಲಿಗಾದ್ರೂ ಹೋಗು. ನಾನು ಇವ್ರಿಗೆ ಹೇಳ್ನಿಲ್ಲ, ಬಾದಾಮಿಗೆ ಹತ್ಬಿಟ್ಟು ಇಳಿದು ಬಂದೆ. ಬಾದಾಮಿ ಅದಕ್ಕೆ ಅದು ಬೇಬಿ ಬಂಪ್ ಆಚೆ ಬಂದ್ಬಿಟ್ಟಿತ್ತು. ಅದಕ್ಕೆ ಇವಾಗ ಸ್ಟಾಪ್ ಮಾಡಿಸ್ಬಿಟ್ಟಿದ್ದೀನಿ. ಸಾಕು ಬಿಡಿ, ಇಲ್ಲೇ ಮಾಡು ಅಂತ. ಇಲ್ಲ, ಅದು ಸ್ವಲ್ಪ ಕೆಳಗಡೆ ಬಂದಿದೆ ಅಂತ ಹೇಳಿದ್ರು. ಆಮೇಲೆ ಇವಾಗ 5 months ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿಸಿದ್ನಲ್ಲ, ಅಂದರೆ 5 months ಸ್ಕ್ಯಾನ್ ಮಾಡಿಸಿದ್ನಲ್ಲ, ಇಲ್ಲ ಮೇಲೆ ಹೋಗಿದೆ ಅಂತ ಹೇಳಿದ್ರು. ಯಾವುದಕ್ಕೂ ಹುಷಾರಾಗಿರಿ, ಯಾಕಂದ್ರೆ ರೋಡ್ಗಳು ಸರಿಯಾಗಿಲ್ಲ ಸರ್. ಇಲ್ಲ, ಸರಿ ಇಲ್ಲ. ಹೆಂಗೆ ಸಿಕ್ಕಾಪಟ್ಟಿ ಜಂಪ್ ಆಗುತ್ತೆ, ಇದಾಗುತ್ತೆ, ಅದನ್ನೆಲ್ಲ ಏನು ತಗೊಳ್ಳಿ ಸರ್. ಓಕೆ, ಇದು ಹಣ್ಣು ಕಂಪಲ್ಸರಿ. ನಮ್ಗೆ ರವಿ ಬೈತಾ ಇರ್ತಾನೆ ಈಗ, ಒಂದು ಬ್ರೆಡ್ ಪೀಸ್ ಇಟ್ಕೊಳಕ್ಕಾಗಲ್ಲ, ಇದೊಂದು ಮಕ್ಕಳಿಗೆ ಸಾಯಿಸ್ತಾರೆ ಅಂತ ಅವನಿಗೆ. ಸರ್, ನಮ್ಮ ಜೊತೆ ನಮ್ಮ ಕ್ಯಾಮ್ರಾಮನ್ ಹುಡುಗರು ಇರ್ತಾರಲ್ಲ, ಅವ್ರು ಊಟನೇ ಮಾಡಂಗಿಲ್ಲ. ಇದು ಆಕ್ಚುಲಿ ಈಗ ಲಾಸ್ಟ್ ಟೈಮ್ ಟ್ರಿಪ್ಪಿಗೆ ಹೋಗಿ ಬಂದು ಇಷ್ಟು ಉಳಿದೈತೆ. ಇದು ಫುಲ್ ಇರುತ್ತೆ, ಇಂಥವು 2 ಬಾಸ್ಕೆಟ್ ಇರ್ತವೆ, ಮತ್ತೊಂದು 2 ಗೊನೆ ಆ ಥರ ನೋಡಿ. ಅಲ್ಲಿ ಇವಾಗ ಹೆಚ್ಚು ಕಮ್ಮಿ ಒಂದು 6 ಎಳ್ನೀರು ಐತೆ. ಆ ಥರ ಒಂದು 2 ಗೊನೆ ಎಳ್ನೀರು ಹಾಕಿರ್ತೀವಿ ನಾವು. ಬೆಳಗ್ಗೆ ಎದ್ದು ಕಾಫಿ ಕುಡಿಯಲ್ಲ ನಾವು, 40-50 ಎಳ್ನೀರು ಇರ್ತಾವೆ ನಮ್ಮ ಜರ್ನಿಲಿ. ಒಂದು ಸೆಕೆಂಡ್, ಬೆಳಗ್ಗೆ ಎದ್ದು ಕಾಫಿ ಕುಡಿಯಲ್ಲ ನಾವು, ಎಳ್ನೀರು ಕುಡಿತೀವಿ. ಎಲ್ಲೇ ಇದ್ರು ಎಷ್ಟೇ ವಾಕ್ ಮಾಡಿದ್ರು ನಮ್ಮ ಜೊತೆಗೆ ಎಷ್ಟು ಜನ ಇರ್ತಾರೋ ಅಷ್ಟು ಜನರಿಗೆ ಗೆಸ್ಟ್ ಬಂದು ಅವರಿಗೂ ಕೊಡಿಸ್ತೀವಿ. ಹೌದಾ? ಹೌದೌದು. ಅಂದ್ರೆ ಗೆಸ್ಟ್ ಬಂದ್ರೆ ಏನ್ ಸರ್, ನಾನು ಅವ್ರಿಗೆ ಹೋಟೆಲಿಗೆ ಕರ್ಕೊಂಡ್ರೆ ಅಲ್ಲಿ 1 hour ಹೋಗುತ್ತಲ್ಲ, ಇಲ್ಲಿ ಹಣ್ಣು ತಿನ್ಕಡೆಯಿಂದ 5 ನಿಮಿಷಕ್ಕೆ ಆಗುತ್ತಲ್ಲ, ಮತ್ತೊಂದು ಎಪಿಸೋಡ್ ಆಗ್ಬಿಡುತ್ತಲ್ಲ. ಇದು ಎಪಿಸೋಡ್ ಮುಖ್ಯ ನನಗೆ, 1 ದಿನ ಮುಖ್ಯ. 15 ದಿನ ಪ್ಲಾನ್ ಮಾಡ್ಕೊಂಡು ಹೋದ್ರೆ 15 ದಿನಕ್ಕೆ ಇಷ್ಟು ಸ್ಟೋರಿ ಮುಗಿಸ್ಬೇಕು. ಇಲ್ಲ ಅಂತ ಹೇಳಿದ್ರೆ ಮತ್ತೊಂದಿನ ಎಕ್ಸ್ಟೆಂಡ್ ಆಗುತ್ತೆ. ಮತ್ತೆ ನನಗೆ ಇಲ್ಲಿ ಮನೆ ಮಗ ಕಾಯ್ತಾ ಇರ್ತಾನೆ, ನೆಕ್ಸ್ಟ್ ಮಂತ್ ಕಂಟೆಂಟ್ ಎಲ್ಲ ಪ್ರೊಡ್ಯೂಸ್ ಮಾಡಬೇಕು. ಹಂಗಾಗಿ ಇದು. ಮತ್ತೆ ಇನ್ನೊಂದಂತ ಹೇಳಿದ್ರೆ ಕಾಳುಗಳೆಲ್ಲ ನೆನೆಕೊಳ್ತೀನಿ.
ಇದು ಯಾವಾಗಲೂ ಇರುತ್ತೆ. ಕಾಳುಗಳೆಲ್ಲ ಯಾವಾಗಲೂ ಇರುತ್ತೆ. ಜಸ್ಟ್ ಅಷ್ಟೇ, ಇದಕ್ಕೆ ಇನ್ನೇನು ಇಲ್ಲ. ಹಾಂ, ಬೇಕು ಅಂತ ಹೇಳಿದ್ರೆ ಆನಿಯನ್ನು ಟೊಮೆಟೊ ಕಟ್ ಮಾಡಿ ಹಾಕೋಬೋದು. ಇಲ್ಲ ಅಂತ ಹೇಳಿದರೆ ಇಲ್ಲಿ ಎರಡು ಮಿಕ್ಸ್ ಮಾಡಿದ್ದೀನಿ, ಪೆಪ್ಪರ್ ಮತ್ತು ಸಾಲ್ಟ್ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಇದನ್ನ ಜಸ್ಟು ಹಿಂಗೆ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಕಟ್ಟ ಮಿಟ್ಟ ಥರ ಫೀಲ್ ಆಗುತ್ತೆ. ಶೇಕ್ ಇಟ್ ಪುಷ್ಪಾವತಿ ಟಿಂಡಿನ್ ಟಿಂಡಿಡಿಡಿನ್ ಆ ಥರ. ಅಷ್ಟೇ ತಿಂತಾ ಇರೋದು. ಓಕೆ, ಒಂದು ಸೆಕೆಂಡ್. ನಿಮ್ಮ ಟ್ರಿಪ್ ಜೊತೆಗೆ ಬರ್ಬೇಕು ಅನಿಸ್ತಾ ಇದೆಯಲ್ಲ. ಓಕೆ, ಯಾವಾಗಲೂ ಸ್ಪೂನು, ಇದು ಕಟ್ಟರು, ನೈಫು ಎಲ್ಲ ಇಟ್ಕೊಂಡಿರ್ತೀನಿ ರೆಗ್ಯುಲರ್ ಆಗಿ. ಎಲ್ಲ ಇರುತ್ತೆ ಸರ್, ಕಂಪಲ್ಸರಿ. ಸರ್ಗೊಂದು ಎಳ್ನೀರು ಕೊಡಿ ಆಕಾಶ್. ಈಗ ಬೇಡ, ಈಗ ಬೇಡ, ಈಗ ಬೇಡ. ಗೊತ್ತಿಲ್ಲ, ಅಲ್ಲ, ನಾವು ಎಳ್ನೀರು ಓಪನ್ ಮಾಡೋ ಸ್ಟೈಲೇ ಬೇರೆ. ಬನ್ನಿ ತೋರಿಸ್ತೀನಿ. ನಾನು ಸ್ವಲ್ಪ ಲೈಟ್ ಉಪ್ಪು ಖಾರ ಎಲ್ಲ ತಿನ್ನೋದು, ಹಾಗಾಗಿ ಹಾಕ್ಬೇಕೇನೋ ಸ್ವಲ್ಪ ಉಪ್ಪು ಖಾರ. ಸೂಪರ್ ಆಗಿದೆ. ಅಂದರೆ ಇದಕ್ಕೆ ಬೇಕಂದರೆ ಆನಿಯನ್ನು ಟೊಮೆಟೊ ಕಟ್ ಮಾಡ್ಬೋದು. ಕಟ್ ಮಾಡೋಕ್ಕೆ ಟೈಮ್ ಇಲ್ಲಾಂದರೆ ಟೊಮೆಟೊ ಹಂಗೆ ತಿನ್ಕೊಂಡ್ಬಿಡ್ತೀನಿ. ಯಾಕೆಂತೇಳಿ ನನಗೆ ಗೆಸ್ಟ್ ಎಷ್ಟೊತ್ತಿಗೆ ಸಿಗ್ತಾರೆ, ಏನು ಮಾಡ್ತಾರೆ, ಮತ್ತು ಎಷ್ಟೊತ್ತಿಗೆ ಬಿಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಇತ್ತೀಚೆಗೆ ಮುಂಚೆಯಿಂದಲೂ ಅಷ್ಟೇ ವೀರಪ್ಪನ್ ಸ್ಟೋರ್ಸಲ್ಲಿ ಇದೆಲ್ಲೂ ಇರಲಿಲ್ಲ ಸರ್. ಇವಾಗ ಸ್ವಲ್ಪ ನಾವು ಅದೃಷ್ಟ ಮಾಡಿದ್ವಿ, ಇಷ್ಟೆಲ್ಲ ಇಟ್ಕೊಳ್ತೀವಿ. ಆವಾಗ ತುಂಬ ದಿನ ಉಪವಾಸ ಇದ್ದಿದ್ದು ಉಂಟು. ಗ್ಯಾಸ್ಟ್ರಿಕ್ ಎಲ್ಲ ಮಾಡ್ಕೊಡೋದೆಲ್ಲ ಯಾಕೆ ಬೇಕು ಅಂತೇಳಿ, ಅಂದರೆ ಎಲ್ಲ ಸ್ಟೋರಿ ಮುಗಿಸೋಗೋಷ್ಟು 4 ಗಂಟೆನೇ 3 ಗಂಟೆನೇ ಆಗಿಬಿಡೋದು. ಹಂಗಾಗಿ ಇವಾಗ ಎಲ್ಲ ಇಟ್ಕೊಳ್ತೀವಿ. ಹಸ್ವ ಆಯ್ತಾ, ಕಾರಲ್ಲೇ ತಿನ್ಕೊ, ಕಾರಲ್ಲ ಇದು ಮಾಡ್ಕೊ. ಹಂಗಾಗಿ ಹಂಗೆ ಕಟ್ ಮಾಡಿ, ಅದರಲ್ಲಿ ಹೆಂಗೆ ಕಟ್ ಆಗುತ್ತೆ? ಹಾಂ, ನಾವು ಹಿಂಗೆ ಕಟ್ ಮಾಡೋದು, ತೋರಿಸ್ತೀನಿ ನೋಡ್ರಿ. ಶಿವನೇ, ಇಷ್ಟು ಸಣ್ಣ ಚಾಕುನೆಲ್ಲ ಆಗೋಯ್ತಾ? ಆಗೋಯ್ತು. ಸೂಪರ್. ಇದೆಲ್ಲ ನಂದು ಇನ್ನೊಂದು ಚಾಕು ಇದೆ, ಅದಿಲ್ಲ. ಆ ಚಾಕು ಒಳಗಿಟ್ಟು. ಮತ್ತೆ ನಾನು ಎಲ್ಲೇ ಹೋದ್ರೂ ಕೂಡ ನೈಟು ಎಷ್ಟೇ ಟೈರ್ಡ್ ಆಗಿರಲಿ, ಏನೇ ಆಗಿರಲಿ, ಕಡಲೆಕಾಳು, ಹೆಸರು ಕಾಳು ಮತ್ತು ಕಡಲೆ ಬೀಜ ಇಷ್ಟು ಇಟ್ಕೊಂಡಿರ್ತೀನಿ. ಇಷ್ಟು ನೆನೆ ಹಾಕ್ತೀನಿ ಸರ್. ನೈಟು ಪಾತ್ರೆಗಳಿದೆ, ನೆನೆ ಹಾಕ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಕಟ್ಕೊಬಿಡ್ತೀನಿ. ಮಧ್ಯಾಹ್ನದಷ್ಟೊತ್ತಿಗೆ ಇದು ಈ ಥರ ಮೊಳಕೆ ಬಂದಿರುತ್ತೆ. ಸಾಕಲ್ವಾ, ಹೆಲ್ತಿ ಫುಡ್ಡು ಆಗುತ್ತಲ್ಲ. ಟಿಫನಿ ಕಾಯಲ್ಲ, ಊಟಕ್ಕೆ ಕಾಯಲ್ಲ, ಏನಿಲ್ಲ. ಅಂದರೆ ಬಂದಿರೋ ಗೆಸ್ಟ್ಗಳಿಗೆ ಕೊಡಿಸ್ಬೇಕು, ಅದಕ್ಕೆ ಇದನ್ನೇ ತಿನ್ನಿ ಅಂತ. ಹೆಂಗೋ ಸರ್ ತಿನ್ಬೇಕು ಬಿಡಿ ಸರ್, ಲೇಟ್ ಆಗುತ್ತೆ ಅಂತ. ಗೆಸ್ಟ್ಗಳಿಗೆ ಯಾರಿಗೆ ಕೊಡಿಸ್ಬೇಕಲ್ಲಿ? ಏನು ಯಾರು ಇಷ್ಟೋರಿಯನ್ ಬಂದಿರ್ತಾರೆ ಪಾಪ, ಅವರಿಗೆ ಟೀ ಬ್ರೇಕ್ ಕೊಡಬೇಕಾಗುತ್ತೆ. ಕೆಲವೊಬ್ಬರಿಗೆ ಎಂಥದ್ದು ಅಡಿಕೆ ಚೀಟಿ ಹಾಕೋದು ಇರುತ್ತೆ ಪಾಪ, ಅವ್ರಿಗೆಲ್ಲ ಅವಾಯ್ಡ್ ಮಾಡಿ ಅಂತೀವಿ. ಆದ್ರೂ ಕೂಡ 2 ಅವರ್ಸ್ಗೆ ಏನಾದರೂ ಅವ್ರಿಗೆ ಹಸುವಾದ್ರೆ ಇದಾದರೆ ಅಂತೇಳಿ, ಇಲ್ಲ ಸರ್ ಹೊಟ್ಟೆ ತುಂಬ ತಿನ್ಕೊಂಬಿಡಿ, ಹೋಟೆಲ್ಗೆ ಅಂತೂ ಬೇಡ ಸರ್, ಇಲ್ಲೇ ತಿನ್ಕೊಂಬಿಡಿ, ಆಮೇಲೆ ಊಟ. ಯಾರನ್ನಾರು ಇಂಟರ್ವ್ಯೂ ಮಾಡ್ತಾ ಇದ್ರೆ ಅವ್ರನ್ನ ನೀವು? ಅವ್ರನ್ನ ಹೇಳ್ತಾ ಇರೋದು. ಪಾಪ ಅವ್ರೇನು ಕೇಳಲ್ಲ ಸರ್, ನಮ್ಮ ಕರ್ತವ್ಯ ಎಲ್ಲ ಅವ್ರಿಗೆ ಕೊಡಬೇಕಾಗಿರೋದು. ವಯಸ್ಸಾಗಿರುತ್ತೆ, ಎಲ್ಲರೂ ಏಜ್ ಅದೇ ಥರ ಇರಲ್ಲ. ಹಂಗಿದ್ದವ್ರು ಅವ್ರ ಹೆಲ್ತ್ ಕಂಡೀಷನ್ ಹೆಂಗಿರುತ್ತೆ ಏನೋ ಗೊತ್ತಿಲ್ಲ, ನಮಗೋಸ್ಕರ ಬಂದಿರ್ತಾರೆ ಪಾಪ. ನಮ್ಮಿಂದ ಏನೂ ನಿರೀಕ್ಷೆ ಮಾಡಲ್ಲ. ಯಾಕೆಂದರೆ ಕೆಲವೊಂದು, ಇವಾಗ ನಾನು ಫಾರ್ ಎಕ್ಸಾಂಪಲ್ ಹೇಳಿದೆ, ನಾನೇ ಪೇಪರಲ್ಲಿ ಆರ್ಟಿಕಲ್ ಬರೀಬೇಕಾದ್ರೆ ನನಗೆ ಗೌರವ ಸಂಭಾವನೆ ಅಂತ ಹೇಳಿ 200 ರೂಪಾಯಿ 150 ರೂಪಾಯಿ ಕೊಡ್ತಾರೆ. ನಾವು ಆ ಥರ ಕೊಡೋವಷ್ಟಿಲ್ಲ. ಅಟ್ಲೀಸ್ಟ್ ಊಟನಾದರೂ ಕೊಡಬೇಕಲ್ಲ ಸರ್. ಇದೆ ತೊಳ್ಳಿ. ಊಟನಾದರೂ ಕೊಡಬೇಕಲ್ಲ, ಹಾಗಾಗಿ ಇಷ್ಟು ಇಟ್ಕೊಂಡಿರ್ತೀನಿ. ರಾಣಿ ಚೆನ್ನಭೈರಾದೇವಿ ಕಥೆನ ಹಾಲಲ್ಲಿ ಮುಗಿಸಿದ್ದೀನಿ. 10 ಲೀಟ್ರ್ ಹಾಲಲ್ಲಿ ಮುಗಿಸ್ಬಿಟ್ಟಿದ್ದೀನಿ ಸರ್, ಹಾಲು ಹಣ್ಣಲ್ಲಿ. ಪಾಪ ಆ ಅಮ್ಮ ಇಡೀ ಜೀವನ ಚರಿತ್ರೆನ ನೀವು ಹಾಲಲ್ಲಿ ಮುಗಿಸ್ಬಿಟ್ಟಿದ್ದೀನಿ ಪಾಪ. ಲೋಕರಾಜ್ ಜೈನ್ ಅಂತ, ಅವ್ರಿಗೆ ಎಷ್ಟು ಹೇಳಿದ್ರು ನಾನು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನನ್ನ ಟೈಮಿಂಗ್ಸ್ಗೆ ಅಡ್ಜಸ್ಟ್ ಆಗಿ, ನನಗೆ ಅಡ್ಜಸ್ಟ್ ಆಗಿ, ಮಧ್ಯಾಹ್ನ ಟೈಮು ಕಾನೂರು ಕೋಟೆ ಹೋಗ್ತೀನಿ, ಅಲ್ಲೆಲ್ಲಿ ಫುಡ್ ಹುಡ್ಕೊಂಡು ಹೋಗಲಿ. ಬೇರೆ ಫುಡ್ಡೆಲ್ಲ ಕ್ಯಾರಿ ಮಾಡ್ಬೇಕಂತ ಹೇಳಿದ್ರೆ, ಇವಾಗ ಸ್ಪೈಸಿ ಐಟಮ್ಸ್ ತೊಗೊಂಡೋಗೋಣ, ಯಾವ್ದಾದ್ರು ಒಗ್ಗರಣೆ ಹಾಕಿರೋದು ತೊಗೊಂಡೋಗೋಣ ಅಂತ ಹೇಳಿ ಹೆಲ್ತ್ ಕಂಡೀಷನ್ ಅವ್ರದ್ದು ಹೆಂಗಿರುತ್ತೆ ಏನೋ ಹೇಳೋಕ್ಕಾಗಲ್ಲ. ಆ ಊಟ ಅವ್ರಿಗೆ ಸೆಟ್ ಆಗುತ್ತೆ ಇಲ್ವಾ ಅಂತ ಗೊತ್ತಾ. ಹಾಲಾದರೆ ಕುಡಿಸ್ಬೋದು, ಹಣ್ಣಾದರೆ ತಿನ್ನಿಸ್ಬೋದು, ಎಂಥವ್ರು ಕುಡಿತಾರೆ ತಿಂತಾರೆ ಅಂತ ಹೇಳಿ ಇದು ಮಾಡಿ ಕುಡೀರಿ ಸರ್. ಪಾಪ ಎಳ್ನೀರು ಪೈಪ್ ಬೇಕಾ? ಇಲ್ಲ, ನನಗೆ ಇದು ಕುಡಿದ ಅಭ್ಯಾಸ ಇಲ್ಲ. ಪೈಪ್ ಕೂಡ ಆ ಕಡೆ ಇದೆ. ಸರ್ ತಗೊಳ್ಳಿ ಸರ್. ಅಯ್ಯೋ ಶಿವನೇ, ಇದೇ ನೀವೇ ರೆಡಿ ಮಾಡಿದ್ದ? ನಂದೇ ರೆಡಿ ಆಗಿ. ಈ ಎಳ್ನೀರು ಹಿಂಗೆ ಇದೆ, ಇದ್ರ ಪೈಪ್ ನೋಡ್ರಪ್ಪ, ಫಸ್ಟ್ ಟೈಮು. ಇದು ಯೂಸ್ ಆ್ಯಂಡ್ ಥ್ರೋ ಅಲ್ಲ ಸರ್, ಪರ್ಮನೆಂಟ್. ಅಂದರೆ ಈ ಪೈಪು ನನಗೆ ಬೇಕಲ್ಲ, ಹಂಗೆ ರೆಗ್ಯುಲರ್ಗೆ ಇಟ್ಕೊಳ್ತೀನಿ, ವಾಶ್ ಮಾಡ್ತೀನಿ. ಹೌದೌದು, ತೊಳಿತೀನಿ. ನೀವು ಏನು ಮಾಡಿದ್ರೋ ಇಲ್ಲ ಗೊತ್ತಿಲ್ಲ, ಇದನ್ನ ಪರಿಚಯ ಮಾಡಿಸಿದ್ರಲ್ಲ, ನಿಮ್ಮಿಬ್ಬರಿಗೆ ದೊಡ್ಡ ಥ್ಯಾಂಕ್ಸ್. ಎಲ್ಲ ಯೂಟ್ಯೂಬರು ಕಲಿಬೇಕು ಇದನ್ನು. ನಾನು ಒಂದೇ ಅಲ್ಲ, ನಾವು ಸುಮ್ಮನೆ ಮಾತಾಡ್ತಿದ್ವಿ, ಒಂದು ಬ್ರೆಡ್ ಪೀಸ್ ತೊಗೊಂಡೋಗ್ತಿಲ್ಲ, ಸುಮ್ಮನೆ ಮಾತಾಡ್ತಾ ಹೋಗ್ಬಿಡ್ತೀವಿ ಹಂಗೆ. ಹೌದು. ಅಲ್ಲಿ ಏನು ಮಾಡ್ತೀವಿ, ಶುರು ಮಾಡ್ತೀವಿ, ಏನೋ ಈಗ ಬಂದ್ವಲ್ಲ ಹಿಂಗೆ ಶುರು ಮಾಡಿದ್ವಿ, ಅದು ಬ್ಯಾಟ್ರಿ ಆಗಿತ್ತಂತ ಟಿಫನ್ ಆಯಿತು, ಇಲ್ಲ ಅಂದರೆ ಹಿಂಗೆ ಕಂಟಿನ್ಯೂ ಮಾಡ್ತಿದ್ವನ. ನಮ್ಗೀಗ ನಿಮಗೂ ಗೊತ್ತಾಗಲ್ಲ, ನಮಗೂ ಗೊತ್ತಾಗಲ್ಲ.
ಅದು ಏನಾಗ್ತದೆ ಈಗ ಶುಗರ್ ಗಿಗರ್ ಎಲ್ಲ ಇದೆ ನಮಗೆ ಹ್ಮ್ ಇರೋದ್ರಿಂದ ಮೇಂಟೈನ್ ಮಾಡಬೇಕು. ಅಲ್ಲ ನಮಗೆ ತಡ್ಕೊಳಕ್ಕಾಗಲ್ಲ ಸರ್, ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಆದರೆ ಅಂತ ಹೇಳಿ. ಅದಲ್ದಲೆ ನಾನು ಸಪ್ರೇಟಾಗಿ ಯೂಸ್ ಆ್ಯಂಡ್ ಥ್ರೋ ನೀರು ಬೇರೆ ಇಟ್ಕೊಂಡಿರ್ತೀನಿ, ಕುಡಿಯೋ ನೀರು ಬೇರೆ ಇಟ್ಕೊಂಡಿರ್ತೀನಿ. ಸರ್ 5 ರೂಪಾಯಿ ಕೊಟ್ಟು ತಂದಿರ್ತೀನಿ, ಇದರಲ್ಲೇ ಮುಖ ಬಾಯಿ ಕೈ ಎಲ್ಲ ತೊಳ್ಕೊಳಕ್ಕಾಗುತ್ತಾ? ಇಲ್ಲ ತಾನೇ. ಅದಕ್ಕೋಸ್ಕರ ನಾನು ಸಪ್ರೇಟಾಗಿ ಅಲ್ಲಿ ನೋಡಿ ಅಲ್ಲೊಂದು ಪ್ಲಾಸ್ಟಿಕ್ ಇದಿರಲ್ಲ, ಅದರಲ್ಲಿ ಒಂದು 10 ಲೀಟ್ರ್ ನೀರಿರುತ್ತೆ ಯಾವಾಗ್ಲೂ. ಹಾಂ, ಅದರಲ್ಲಿ ನಾನು ಇವಾಗ ಮುಖ ತೊಳ್ಕೊಳ್ಳೋದು, ಬೇಕಂದರೆ ವಾಶ್ರೂಮ್ಗೆ ಹೋಗೋದಾರೆ ಹೋಗಿ ಬಂದಾಗ ಅದು ತರಿಸಿ ಆಕಾಶ ಪ್ಲಾಸ್ಟಿಕ್ ಕವರ್ದು ತೆಗೀರಿ. ಕ್ಯಾನ್ಗಳು ಇಟ್ಬಿಟ್ಟಿರ್ತೀನಿ ಸರ್. ಯೂಸ್ ಆ್ಯಂಡ್ ಥ್ರೋ ನೀರು ಸರ್ ಇದು. ಇದನ್ನೇ ಇದನ್ನ ಇದು ಮಾಡ್ಕೋತೀನಿ, ಮನೆಯಿಂದ ಫಿಲ್ ಮಾಡಿ ಇಟ್ಟಿರ್ತೀವಿ. ಈ ಥರ ಕ್ಯಾರಿ ಮಾಡ್ತೀನಿ ಎಲ್ಲೇ ಹೋದ್ರೂ. ಯೂಸ್ ಮಾಡಿರ್ತೀವಲ್ಲ ನೀರು ತಗೊಂಡು ಕುಡ್ದು, ಅದಕ್ಕೆ ನೀರು ತುಂಬಿ ಇಟ್ಬಿಡೋದು. ವಾಶ್ರೂಮ್ಗೆ ಹೋದವ್ರು ಯೂಸ್ ಮಾಡ್ಕೊಳ್ಳೋದು. ಇವತ್ತೆಲ್ಲಿ ನೀವು ವೆಸ್ಟರ್ನ್ ಟಾಯ್ಲೆಟ್, ಇಂಡಿಯನ್ ಟಾಯ್ಲೆಟ್ ಎಲ್ಲ ಇಲ್ಲ, ಓನ್ಲಿ ಫಾರ್ಮರ್ಸ್ ಟಾಯ್ಲೆಟ್. ಉತ್ತರ ಕರ್ನಾಟಕ ಹೋದ್ರೆ ಚಮ್ ಸಿಸ್ಟಮ್ ಮತ್ತು ಹೋಗ್ತಾ ಇರೋದೇ ಸುಮ್ಮಂಗ. ಅಂದರೆ ನಾವು ಇಲ್ಲಿ ಸಿಟಿ ಲೆವೆಲಲ್ಲಿ ಇದ್ದಾಗ ಅದು ರೆಸ್ಟೋರೆಂಟ್ ಸಿಗುತ್ತೆ, ಕೆಫೆಟೇರಿಯಾ ಸಿಗುತ್ತೆ, ಇಂಥ ಪಿಜ್ಜಾ CCD, ಪಿಜ್ಜಾ ಹಟ್ ಅಲ್ಲೆಲ್ಲ ಹೋಗ್ತೀವಿ. ಅಂದ್ರೆ ಲಾಂಗ್ ಟ್ರಿಪ್ ನಿಮ್ ಹೋದಾಗ ಕಡೆ ಹೋದ್ರೆ ಎಲ್ಲಿ ಹುಡ್ಕೊಂಡ್ರಿ ಪಿಜ್ಜಾ ಹಟ್? ಅವ್ರು ಪಿಜ್ಜಾ ಹಟ್ ಅಂತ ಕೇಳಿದ್ರೆ ನಮಗೆ ಬರ್ದೇ ಬಿಡ್ತಾರ. ಹಂಗ ಹೈವೇ ರೋಡಲ್ಲೆಲ್ಲ ಹೋಗ್ಬೇಕಾದ್ರೆ ಯಾವ್ದಾದ್ರು ಒಂದು ಕನೆಕ್ಟಿವಿಟಿ ಹಳ್ಳಿ ಕಡೆ ರೋಡ್ಗೆ ಅಲ್ಲಿ ನಿಲ್ಲಿಸ್ಬಿಟ್ಟು ಫ್ರೆಶ್ ಅಪ್ ಆಗ್ತೀವಿ. ಮುಖ ತೊಳ್ಕೊಬೇಕಾ ಅಥವಾ ವಾಶ್ರೂಮ್ಗೆ ಹೋಗ್ಬೇಕಾ ಅದನ್ನು ಯೂಸ್ ಮಾಡಿಕೊಂಡು ಮತ್ತೆ ಇದು ಮಾಡ್ತೀವಿ. ಯಾಕೆಂದ್ರೆ ಇದು ಕುಡಿಯೋ ನೀರು ಬೇಕಲ್ಲ, ಹಂಗಾಗಿ ಇಷ್ಟನ್ನು ಕ್ಯಾರಿ ಮಾಡ್ತೀನಿ. ಇನ್ನೊಂದಂತ ಹೇಳಿದರೆ ಇದೊಂದು ಸರ್, ಇದೊಂದಂತ ಹೇಳಿದರೆ ಆ ಕಡೆ ಕಾರ್ ನಿಲ್ಲಿಸಿ, ಆಕಾಶ ಸೌಂಡ್ ಬರುತ್ತೆ, ಅಲ್ಲಿ ನಿಲ್ಲಿಸ್ತಾರೆ. ಬನ್ನಿ ಸರ್. ತೊಳ್ಳ ಚೂರಿಂದೇವ್ರಿ. ಸರ್ ಬನ್ನಿ, ಕುತ್ಕೊ ಬನ್ನಿ ನೀವು ಹಿಂದೆ. ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್, ನಮ್ಮ ಕಾರೇ ಮನೆ. ಕಜ್ಜಿ ಬಿಜಿ ನಮಗೆ ನಡ್ರಿ ಏನೇನೋ ಇದೆ ನಿಮ್ಮಿಂದ ಕಲಿಯೋದು ನಾವು. ಹಾಂ, ಓಕೆ. ಬಟ್ ನೀವು